ಎಲ್ಲರಿಗೂ ನಮಸ್ಕಾರ. 23ನೇ ಲೀಲಾಜಾಲನ್ಯಾಸಕ್ಕೆ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಿಂದಿನ 2 ಪರ್ವ ಜಾಲನ್ಯಾಸಗಳ ನಂತರ ಮತ್ತೆ ನಾವು ಲೀಲಾಜಾಲನ್ಯಾಸ ಕಾರ್ಯಕ್ರಮಕ್ಕೆ ಸೇರಿದ್ದೇವೆ. ಹಿಂದಿನ ಇದರಲ್ಲಿ ಸರ್ ಅವರು ಶಾಂತಿ ಕುರಿತಾದಂತಹ ಒಂದು ಸರಣಿ ಉಪನ್ಯಾಸವನ್ನು ನಡೆಸಿಕೊಡ್ತಾ ಬರ್ತಾ ಇದ್ರು. ಭಾಗ 3ರಲ್ಲಿ ಚಿಂತನೆ ಆಗಿಸುವ ಕುರಿತಾದಂಥ ಚರ್ಚೆ ನಡೆದಿತ್ತು. ಅದರಲ್ಲಿ ಸಾಕಷ್ಟು ವಿಚಾರಗಳು ಬಂದಿತ್ತು. ಕೌಶಲಕ್ಕಾಗಿ 7 ನಿವೃತ್ತಿಯ ಕುರಿತು ಮಾತಾಡಿದರು. ಇವತ್ತಿನ ದಿನ ಬಹುಶಃ ಈ ಸರಣಿಯ ಕೊನೆಯ ಭಾಗ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಅವರವರ ಶಾಂತಿ ಮಂತ್ರಗಳ ಕುರಿತಾದಂಥ ಉಪನ್ಯಾಸ ನೀಡಲಿಕ್ಕಿದ್ದಾರೆ. ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರಿಗೂ ಕೂಡ ಸ್ವಾಗತ. ಸರ್ ಅವರ ಉಪನ್ಯಾಸ ಪ್ರಾರಂಭಿಸ ಮಾಡ್ತಾ ವಿನಿಸ್ತಾ ಇದ್ದೀನಿ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಶಾಂತಿಯನ್ನು ಕುರಿತ 50 ಎಷ್ಟು ಇತ್ತು, ಆಮೇಲೆ 60 70 ಆಯ್ತು, ಆಮೇಲೆ 90 ಆಯ್ತು. ಈ ಮಧ್ಯೆ 2 ಪರ್ವನ್ಯಾಸಗಳಲ್ಲಿ ಮತ್ತೆ ಇದು ಹಿಂದೆ ಸರಿತು. ಈಗ ಮತ್ತೆ ಕೊನೆಯದಾಗಿ ಇವತ್ತು ನಾನು 2 ಶಾಂತಿ ಮಂತ್ರಗಳನ್ನ ಕುರಿತಂತೆ ಮಾತಾಡ್ತಾ ಇದ್ದೇನೆ. ಮೊದಲನೆಯ ಶಾಂತಿ ಕುರಿತ ಉಪನ್ಯಾಸದಲ್ಲಿ ಯಾವುದು ಶಾಂತಿ ಅಲ್ಲ ಅನ್ನೋದನ್ನ ಹೇಳ್ತಾ ಬಂದೆ. ಸುಮ್ಮನಿರೋ ಶಾಂತಿ ಅಲ್ಲ, ಮೌನವಾಗಿರೋ ಶಾಂತಿ ಅಲ್ಲ, ಏನು ಕೆಲಸ ಮಾಡದೆ ಆರಾಮವಾಗಿ ಕೂತಿರೋ ಶಾಂತಿ ಅಲ್ಲ, ಹೀಗೆ ಪಟ್ಟಿ ಮಾಡ್ತಾ ಹೋದೆ ನಾನು. ಆಮೇಲೆ ಶಾಂತಿ ಅಂದ್ರೆ ಏನು ಅನ್ನೋದೇ ನಮಗೆ ಸ್ಪಷ್ಟವಿಲ್ಲದೆ ಇದ್ರೆ ಶಾಂತಿನ ಹುಡ್ಕೋದು ಹೇಗೆ? ಹೀಗಾಗಿ ಮೊದಲನೆಯ ಉಪನ್ಯಾಸ ವ್ಯಕ್ತಿ ಶಾಂತಿ ಏನಲ್ಲ ಏನು ಅನ್ನೋದ್ರ ಕುರಿತಾಗಿತ್ತು. ಎರಡನೇ ಉಪನ್ಯಾಸದಲ್ಲಿ ಸಾಮಾನ್ಯ ಜನ ನಾನು ತುಂಬಾ ಬ್ಯುಸಿ ಇದ್ದೀನಿ, ಅದಕ್ಕೆ ಶಾಂತವಾಗಿರಕ್ಕಾಗಲ್ಲ ಅಂತ ಹೇಳುವಂತ ಸ್ವಭಾವನ ಗಮನದಲ್ಲಿರಿಸ್ಕೊಂಡು ಕೆಲಸ ಅನ್ನೋದು ಶಾಂತಿ ಕೊಡುತ್ತೋ ಅಥವಾ ಶಾಂತಿ ಕಳೆಯುತ್ತೋ ಎರಡೂ ಸಾಧ್ಯತೆ ಇದೆ ಅನ್ನುವ ದೃಷ್ಟಿಯಿಂದ ಎರಡನೇ ಉಪನ್ಯಾಸದಲ್ಲಿ ಕೆಲಸ ಮತ್ತು ಶಾಂತಿಯ ಸಂಬಂಧವನ್ನ ಚರ್ಚೆ ಮಾಡಿ. ಮೂರನೆಯ ವಿಷಯ ನಮಗೆ ಸದಾ ಚಿಂತೆ ಇದೆ, ಚಿಂತೆ ಮಧ್ಯದಲ್ಲಿ ಹೇಗೆ ನಿಶ್ಚಿಂತನಾಗಿರ್ಬೇಕು ಅಂತ ಅನ್ನೋವಂಥದ್ದನ್ನ ಶಿಶುನಾಳ್ ಶರೀಫ್ ಸಾಹೇಬ್ರು ಕೆಣಕ್ತಾರಲ್ಲ, ನಿಶ್ಚಿಂತನಾಗಬೇಕಂತಿ ಬಲು ದುಶ್ಚಿಂತೆಯೊಳಗೆ ನೀ ಕುಂತಿ ಅಂತ. ಆ ಕೆಣಕಿದ್ದನ್ನ ಗಮನದಲ್ಲಿ ಇಟ್ಕೊಂಡು ಮೂರನೆಯ ಭಾಗದಲ್ಲಿ ನಾನು ಚರ್ಚೆ ಮಾಡಿದೆ. ಈ 3 ಭಾಗಗಳಲ್ಲೂ ಒಂದು ವಿಶೇಷ ಅಂಶ ನಾವು ಗಮನಿಸಬೇಕು. ನಾನು ಅನ್ನೋದು ಎಲ್ಲಿ ಬೆರೆಯುತ್ತೋ ಅಲ್ಲಿ ಅಶಾಂತಿ ಶುರುವಾಗುತ್ತೆ ಅನ್ನೋವಂಥದ್ದು. ಇವತ್ತಿನ ಶ್ಲೋಕಗಳು ಅದನ್ನ ಇನ್ನಷ್ಟು ಸ್ಪಷ್ಟವಾಗಿ ಹೇಳಲಿವೆ. 2 ರೀತಿಯಲ್ಲಿ ನಾವು ಶಾಂತಿಯನ್ನ ಗಳಿಸುವ ವಿಧಾನ ಕಂಡ್ಕೋಬೇಕು. ಒಂದು, ಒಬ್ಬಂಟಿಯಾಗಿದ್ದಾಗ ಸ್ವತಂತ್ರವಾಗಿ ನನ್ನ ಇಷ್ಟದಂತೆ ನಾನು ಕೆಲಸ ಮಾಡ್ತೇನೆ ಅಂತ ಭಾವಿಸ್ಕೊಂಡಾಗ ಹೇಗೆ ಶಾಂತಿ ಹುಡುಕೋದು ಅನ್ನೋದು ಒಂದು ಭಾಗ. ಎರಡನೇದು, ಗುಂಪಿನಲ್ಲಿದ್ದಾಗ ಆ ಪ್ರತ್ಯೇಕತಾ ಪ್ರಜ್ಞೆಯನ್ನು ಕಳ್ಕೊಂಡು ನಾವು ಹೇಗೆ ಶಾಂತವಾಗಿರೋಕ್ ಸಾಧ್ಯ. ಗುಂಪು ಅಂದ್ರೆ ಗದ್ದಲ, ಜನ ಜಾಸ್ತಿ ಸೇರಿದ್ರೆ ಗದ್ದಲ, ಅಲ್ಲಿ ಹೇಗಾಗೋದು ಅನ್ನುವಂಥದ್ದು ಒಂದು ಭಾಗ. ಈ 2ಕ್ಕೆ ಸಂಬಂಧಪಟ್ಟ ಹಾಗೆ 2 ಶ್ಲೋಕಗಳನ್ನ ಇವತ್ತು ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಈ ಜಾತಿ ಧರ್ಮ ಅನ್ನೋದಕ್ಕೆ 2 ಪದಗಳು ಪದೇ ಪದೇ ಬಳಕೆ ಆಗುತ್ತೆ. ಕೋಮುವಾದ, ಕೋಮು ಭೇದ ಅನ್ನೋ ಪದ. ಎಲ್ಲಿ ವಾದ ಇರುತ್ತೋ ಅಲ್ಲಿ ಕೋಮು ಅಂತ ಕರೀತಾರೆ. ಕೆಲವು ಸಾರಿ ಕೋಮು ಅನ್ನೋ ಧರ್ಮ ಅಂತಲೂ ಹೇಳ್ತಾರೆ. ಎಲ್ಲಿ ಭೇದ ಇರುತ್ತೋ ಅಲ್ಲಿ ಕೋಮು ಪ್ರಶ್ನೆ ಬರುತ್ತೆ. ಆದ್ರೆ ಮೂಲಭೂತವಾಗಿ ಧಾರ್ಮಿಕ ಸಾಹಿತ್ಯವನ್ನು ನೋಡಿದಾಗ ಅದರಲ್ಲಿ ಯಾವುದೇ ಧರ್ಮ ಆಗ್ಲಿ, ಕ್ರಿಶ್ಚಿಯನ್ ಧರ್ಮ ಆಗ್ಬೋದು, ಇಸ್ಲಾಂ ಧರ್ಮ ಆಗ್ಬೋದು, ಹಿಂದೂ ಧರ್ಮ ಆಗ್ಬೋದು, ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ಏನಾಗಿದೆ ಅಂದ್ರೆ ಅದರ ಸಾಹಿತ್ಯ ನೋಡಿದ್ರೆ ಎಲ್ಲೂ ಕೂಡ ಕೋಮು ದಳ್ಳುರಿ ಹಚ್ಚೋದಾಗ್ಲಿ, ಕೋಮು ಭೇದ ಮಾಡಬೇಕು ಅನ್ನೋದಾಗ್ಲಿ ಆಧಾರಗಳೇ ಸಿಕ್ಕೋದಿಲ್ಲ. ಆದ್ರೂ ಕೂಡ ಯಾವುದೋ ಒಂದು ಪೂರ್ವಗ್ರಹ ಯಾರೋ ಸೃಷ್ಟಿ ಮಾಡಿದ್ದಿಟ್ಕೊಂಡು ನಾವು ಧರ್ಮವನ್ನ ಅನುಮಾನವಾಗಿ ನೋಡ್ತೀವಿ. ಈಗ ಇದು ಕೂಡ ಧರ್ಮದಿಂದ ಆಯ್ಕೆ ಮಾಡಿದ 2 ಶ್ಲೋಕಗಳ ಉಪನಿಷತ್ ಕಾಲದ ಶ್ಲೋಕಗಳು, ಅಂದ್ರೆ ಸಾವಿರಾರು ವರ್ಷ ಹಿಂದೆ ಇರುವಂತ.
ಇಲ್ಲಿ ಭೇದ ಭಾವ ಮಾಡೋದಿರ್ಲಿ, ದೇವರ ಪ್ರಸ್ತಾಪ ಕೂಡ ಇಲ್ಲ ಶ್ಲೋಕದಲ್ಲಿ. ಧರ್ಮದ ಸಾಹಿತ್ಯವನ್ನು ಗುರುತಿಸಿದ್ರೆ ಜಗಳದ ದಳ್ಳುರಿ ತಂದಿಡುವಂಥದ್ದು ಅಥವಾ ಮನಸ್ಸಿನ ದಳ್ಳುರಿಯನ್ನ ಶಾಂತಗೊಳಿಸೋದು ಅನ್ನೋದನ್ನ ಬಗ್ಗೆ ಅಧ್ಯಯನ ಮಾಡಿದವ್ರು ಹೇಳಬೇಕೇ ಹೊರತು, ಅಧ್ಯಯನ ಮಾಡಿಲ್ಲದೆ ಇರೋರು ಗದ್ದಲದಲ್ಲಿ ಅಧ್ಯಯನ ಮಾಡಿದವ್ರ ಮೌನ ಸತ್ತೋಗ್ಬಿಟ್ಟು ಅದು ತೊಂದರೆ ಆಗುವಂತ. ಈ ಹಿನ್ನೆಲೆಯಲ್ಲಿ ನಾನು ಈಗ ಶ್ಲೋಕಗಳನ್ನ ಪ್ರಸ್ತಾಪ ಮಾಡ್ತೀನಿ. ಪುಟಾಣಿ ಶ್ಲೋಕಗಳು ಆದ್ರೂ 1 ಗಂಟೆ ಮುಗಿಯುತ್ತೆ ಅನ್ನೋದು ನನ್ಗಿನ್ನೂ ಅನುಮಾನ ಇದೆ. ಆದಷ್ಟು ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದು, ವೈಯಕ್ತಿಕವಾಗಿ ನಾವು ಹೇಗೆ ಶಾಂತಿಯನ್ನು ಪಡ್ಕೊಳ್ಳೋದು ಅನ್ನೋದಕ್ಕೆ ಹೋಗೋಣ. ಆ ಶ್ಲೋಕ ಈಗಾಗಲೇ ನಾನು ಹೇಳಿರೋ ಹಾಗೆ ಇಷ್ಟೇ: ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ, ಓಂ ಶಾಂತಿ ಶಾಂತಿ ಶಾಂತಿ. 4 ಸಾಲಿರೋದು. ಮೊದಲನೇ ಸಾಲಿಗೆ ಬರ್ತೀನಿ ಈಗ. ಅಸತೋಮ ಸದ್ಗಮಯ ಅಂತಂದ್ರೆ ಅಸತ್ತಿನಿಂದ ಸತ್ಯದ ಕಡೆಗೆ ಹೋಗಬೇಕು ಅಂತ. ಈಗ 2 ಪ್ರಶ್ನೆ ಹೇಳುತ್ತೆ. ಅಸತ್ ಅಂದ್ರೆ ಏನು, ಸತ್ ಅಂದ್ರೆ ಏನು, ಯಾಕೆ ಹೋಗ್ಬೇಕು? 3ನೇ ಪ್ರಶ್ನೆ. ಸೊ ಈಗ ಅಸತ್ ಮತ್ತು ಸತ್ ಅಂದ್ರೆ ಏನು, ಯಾಕೆ ಹೋಗ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಆ ಸಾಲ ಅರ್ಥ ಆಗಿದೆ ಅಂತ ನಾವು ತಿಳ್ಕೋಬಹುದು. ಅಸತ್ ಒಂದ್ ಕಡೆ ಇದೆ, ಸತ್ ಒಂದ್ ಕಡೆ ಇದೆ. ಅಸತ್ ಕಡೆ ತಿರ್ಕೊಂಡು ಈ ಕಡೆ ತಿರ್ಕೊಂಡು ಸತ್ ನೋಡ್ಬೇಕು ಅಂತ ಅನ್ನೋದು ಅರ್ಥದಲ್ಲೇ ಬಹಳ ಜನ ಅರ್ಥ ಮಾಡ್ಕೊಳ್ಳೋದು. ಯಾಕೆಂದ್ರೆ ಆಪೋಸಿಟ್ಸ್, ಅದು ವಿರುದ್ಧ ಪದಗಳು. ಅಸತ್ ಅನ್ನೋದು ಸತ್ ಅನ್ನೋದು. ಅದಕ್ಕೆ ಅವನು ಏನ್ ಮಾಡ್ತಾನೆ ಕೇಳಿದ್ರೆ ಅರ್ಲಿ ಮಾರ್ನಿಂಗ್ ಕಾಲೇಜಿಂದ ಎದ್ದು 6 ಗಂಟೆಗೆ ಸತ್ ಅನ್ನೋದು ಯಾವುದು ಅಂದ್ರೆ ಯಾವುದು ಕಾಲದೊಂದಿಗೆ ಬದಲಾವಣೆ ಆಗೋದಿಲ್ವೋ ಅದು ಸತ್. ಯಾವುದು ಕಾಲದೊಂದಿಗೆ ಬದಲಾಗುತ್ತೋ, ಯಾವುದು ಶಾಶ್ವತವಾಗಿಲ್ವೋ ಬಂದು ಹೋಗುತ್ತೋ ಅದು ಅಸತ್. ಹೀಗಾಗಿ ನಾವು ನಮ್ಮ ಲಕ್ಷ್ಯವನ್ನ ಅಸತ್ನಿಂದ ಸತ್ ಕಡೆಗೆ ಹೋಗಿಸಬೇಕು ಅನ್ನುವಂತ ವಾಕ್ಯ ಇದೆ. ಈಗ ಅಸತ್ ಅನ್ನೋದನ್ನ ನಾವು ನಮ್ಮ ಪರಿಚಿತ ಅನುಭವಗಳಲ್ಲೇ ನೋಡೋಣ. ದೇಹದಿಂದ ಶುರು ಮಾಡ್ತೀನಿ ನಾನು. ನನ್ನ ದೇಹ ಸತ್ತೋ ಅಸತ್ತೋ? ಅಸತ್. ಯಾಕೆಂದ್ರೆ ನಾನು ಹುಡುಗನಾಗಿದ್ದಾಗ ಇದ್ದಾಗ ಈಗಿಲ್ಲ. ನಾನು ಹುಟ್ಟೋಕ್ ಮುಂಚೆನೂ ಜಗತ್ತಿತ್ತು, ಸತ್ತೋದ್ಮೇಲೂ ಜಗತ್ತಿರುತ್ತೆ. ಅದನ್ನ ಪ್ರಕೃತಿ ಸತ್ತು. ಆದ್ರೆ ನಾನು, ನನ್ನ ದೇಹ ಇದೆಯಲ್ಲ ಅದು ಅಸತ್. ಯಾಕೆಂದ್ರೆ ಬದಲಾಗ್ತಾನೆ ಬರ್ತಾ ಇದೆ. ಆ ಬದಲಾವಣೆಯಲ್ಲಿ ಸಾವು ಒಂದು ಬದಲಾವಣೆ ಅಷ್ಟೇ. ಹೀಗಾಗಿ ನನ್ನ ದೇಹ ಅಸತ್ತು. ಆದರೆ ಆ ಅಸತ್ ಇದೆಯಲ್ಲ, ನಾನು ಪ್ರಕೃತಿಯ ಒಂದು ಜೀವಿಯಾಗಿ ಪ್ರಕೃತಿಯ ಆಟದಲ್ಲಿ ಪಾಲ್ಗೊಂಡಿದ್ದೇನೆ ಅಂತ ಅನ್ನೋ ನಾನು ಇದೆಯಲ್ಲ ಅದು ಸತ್. ಯಾಕೆಂದ್ರೆ ನಾನು ಹೋದ್ರೆ ಇನ್ನೊಬ್ಬ ನಾನು ಬರ್ತಾನೆ. ಹಾಗಾಗಿ ನನ್ನ ದೇಹದೊಳಗಿರುವಂತಹ ಒಂದು ಶಕ್ತಿ ಪ್ರಪಂಚನೇ ನೋಡೋ ಹಾಗೆ ಮಾಡ್ತಾ ಇದೆಯಲ್ಲ, ಆ ಶಕ್ತಿ ಅದಕ್ಕೆ ಸಾವಿಲ್ಲ. ಯಾವುದೋ ಒಂದು ಜೀವಿಯಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಎಲ್ಲಾ ಜೀವಿಗಳು ಸತ್ತು ಹೋಗುತ್ತೆ ಅಂತ ಇಟ್ಕೊಳ್ಳೋಣ, ಆಗ್ಲೂ ಕೂಡ ನಾನು ಅನ್ನೋ ಸಾಯುವುದಿಲ್ಲ. ಯಾವುದು ಸತ್ ನಾನು ಒಂದಿದೆ ಅಂದ್ರೆ ಏನಾಯ್ತು? ಆ ಸತ್ ಯಾವ್ದದು ಅಂತ ನೀವು ಕೇಳೋದಾದ್ರೆ, ನಿರ್ಜೀವಿ ಜಗತ್, ಭೂಮಿಯೂ ನಿರ್ಜೀವಿಯಾಗಿತ್ತು ಒಂದ್ ಕಾಲಕ್ಕೆ. ಆಮೇಲೆ ಅದ್ರಲ್ಲಿ ಜೀವ ಸೃಷ್ಟಿ ಆಯ್ತು. ಅದರಿಂದ ನಿರ್ಜೀವಿ ಜಗತ್ತಿದ್ರೆ ಯಾವತ್ತು ಬೇಕಾದ್ರೂ ಜಗತ್ತಲ್ಲಿ ಜೀವ ಸೃಷ್ಟಿ ಆಗ್ಬಹುದು. ಆ ಸೃಷ್ಟಿಯ ಒಂದು ಚೈತನ್ಯ ಇದೆಯಲ್ಲ ಅದು ಸತ್. ಆ ಚೈತನ್ಯ ಒಂದ್ ದೀಪನ ಆರಿಸುತ್ತೆ, ಇನ್ನೊಂದನ್ನ ಹಚ್ಚುತ್ತೆ. ಆಯ್ತು, ದೇಹ ಅಸತ್ತು. ಆ ಚೈತನ್ಯ ದೇಹದೊಳಗಿದೆಯಲ್ಲ ಚೈತನ್ಯ ಅದು ಸತ್ತು. ದೇಹ ಅನ್ನೋದು ಪರಮಾಣುಗಳು, ಅಣುಗಳು ಇಂದ ಆಗಿದೆ, ಶಕ್ತಿಯಿಂದ ಆಗಿದೆ. ಒಂದು ಮಾಂಸದ ಮುದ್ದೆಯೂ ಶಕ್ತಿಯಿಂದ ಆಗಿದೆ. ಆದ್ರೆ ಅದರಿಂದ ಮಾಂಸದ ಮುದ್ದೆ ನಾನು ಅಂತ ಭಾವಿಸ್ಕೊಂಡ್ರೆ ಅಸತ್ತು. ಆ ಮಾಂಸದ ಮುದ್ದೆಗೆ ತನ್ನನ್ನು ತಾನೇ ನೋಡುವ, ಜಗತ್ತನ್ನೇ ನೋಡುವ ಶಕ್ತಿ ಇದೆ ಅಂತ ಅನ್ಕೊಂಡ್ರೆ ಅದು ಸತ್ತು. ಅಂದ್ಮೇಲೆ ಏನಾಯ್ತು? ಅಸತ್ ಸತ್ತು ಬೇರೆ ಬೇರೆ ಕಡೆ ಇಲ್ಲ, ಒಂದೇ ಸತ್ಯ, ಒಂದೇ ವೀಕ್ಷಣೆ, 2 ಮಗ್ಗಲುಗಳು. ಆಯ್ತು. ಮನಸ್ಸು ಅಂತ ಬರೋಣ. ಮನಸ್ಸು ಅನ್ನೋದು ಸತ್ತೋ ಅಸತ್ತೋ? ಮನಸ್ಸು ಹೇಳಿ ಕೇಳಿ ಚಂಚಲ. ಈಗ ಅರ್ಧ ಗಂಟೆ ಇದ್ದಾಗ ಇದ್ದ ಮನಸ್ಸು ನನ್ಗೀಗಿಲ್ಲ, ಇನ್ನು ಅರ್ಧ ಗಂಟೆ ಮೇಲೆ ಬೇರೆ ಆಗುತ್ತೆ. ಪ್ರತಿ ಕ್ಷಣವೂ ಬದಲಾಗ್ತಾ ಇರೋದ್ರಿಂದ ಮನಸ್ಸು ಸತ್ತಲ್ಲ. ಪ್ರಕೃತಿಯನ್ನೇ ನಾವು ನೋಡ್ತೀವಿ. ಈಗ ದೇಹ ಮನಸ್ಸು 2 ಬದಲಾಗುವಂತಹ ಒಂದು ಗುಂಪು ಪ್ರಪಂಚ ನೋಡಿದ್ರೆ
ಅಸತ್ತಾಗಿರುವಂತ ದೇಹ ಮತ್ತು ಮನಸ್ಸು ಪ್ರಪಂಚವನ್ನು ನೋಡಿದ್ರೆ ಅದು ಏನ್ ನೋಡುತ್ತೆ? ಅಸತ್ನೇ ನೋಡುತ್ತೆ. ಅಂದ್ರೆ ಪ್ರಪಂಚ ಅಸತ್ತೋ ಸತ್ತೋ ಅಂದ್ರೆ ಪ್ರಪಂಚದಲ್ಲಿ ಯಾವ್ಯಾವ ದೃಶ್ಯವನ್ನು ನೋಡ್ತೀವೋ ಅವೆಲ್ಲ ಬದಲಾಗ್ತಿರೋಂಥದ್ದು. ಒಂದು ಗಿಡ ನೋಡ್ತೀವಿ, ಅದು ಆಮೇಲೆ ಮರ ಆಗುತ್ತೆ, ದೊಡ್ಡ ಮರ ಆಗುತ್ತೆ, ಆಮೇಲೆ ಉರುಳ್ಕೊಂಡು ಬೀಳುತ್ತೆ. ಇದೆಲ್ಲ ಬದಲಾವಣೆಗಳಾಗ್ತಾನೆ ಇದೆ. ಅದರಿಂದ ಮರ ಅಸತ್. ಆದ್ರೆ ಕಾಡು, ಒಂದು ಮರ ಬಿದ್ರೂ ಇನ್ನೊಂದು ಮರ ಇದ್ದೇ ಇರುತ್ತೆ. ಆದ್ದರಿಂದ ಅದು ಮರ ಅಸತ್ತು, ಕಾಡು ಸತ್ತು. ಕಾಡು ಹೊರಟೋಗ್ಬೋದು, ಯಾವುದೋ ಒಂದು ಪ್ರಳಯ ಆಗ್ಬಿಟ್ಟು ಭೂಕಂಪ ಆಗ್ಬಿಟ್ಟು, ಆದ್ರೆ ಮತ್ತೆ ಕಾಡು ಹುಟ್ಕೋಬಹುದಲ್ಲ. ಹಾಗಾಗಿ ಕಾಡು ಅನ್ನೋಕ್ಕಿಂತ ಪ್ರಕೃತಿ ಸತ್. ಪ್ರಕೃತಿಯ ಎಲ್ಲ ಘಟಕಗಳು ಅಸತ್. ಇದು ತುಂಬಾ ಗಮನಿಸಬೇಕಾದ್ದು. ಪ್ರಕೃತಿಯನ್ನು ಪ್ರತ್ಯೇಕ ಘಟಕವಾಗಿ ನೋಡಿದರೆ ಎಲ್ಲ ಘಟಕವೂ ಅಸತ್ತೆ, ಆದ್ರೆ ಒಟ್ಟಾಗಿ ನೋಡಿದರೆ ಅದು ಸತ್. ಇದು ತುಂಬಾ ವಿಚಿತ್ರವಾದ್ದು. ಅಸತ್ತೆಲ್ಲ ಕೂಡ್ಕೊಂಡ್ಬಿಟ್ಟು ಸತ್ತಾಗತ್ತೆ ಅನ್ನುವಂಥದ್ದು ಆಶ್ಚರ್ಯವಾದ್ದು. ಮಂಕುತಿಮ್ಮನ ಕಗ್ಗ ನಾನು ಬಿಡೋದಿಲ್ಲ ಹೇಳದೆ ಇದ್ರೆ, ತೆರಪನರಿಯದ ಕಾಲ ಪ್ರವಾಹದಲ್ಲಿ, ಅಂದ್ರೆ ಕಾಲದಲ್ಲಿ ಟೈಮ್ ಅನ್ನೋದನ್ನ ಒಂದು ನದಿ ಅಂತ ಅನ್ನೋದಾದ್ರೆ, ಆ ನದಿಯಲ್ಲಿ ಅದು ಕಂಟಿನ್ಯೂಸ್ ಫ್ಲೋ, ಅದು ನದಿ, ಆ ನದಿ ಸತ್ತದು. ಪುರುಷ ರಚಿತಗಳೇನಿತೋ ತೇಲಿ ಹೋಗಿ ಹವು. ಮನುಷ್ಯ ಏನೇನೋ ಸೃಷ್ಟಿ ಮಾಡ್ದ, ಅವೆಲ್ಲ ಕಾಲ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ. ಆದ್ರಿಂದ ಕಾಲ ಪ್ರವಾಹ ಸತ್ತು, ಮನುಷ್ಯ ರಚಿಸಿದ್ದೆಲ್ಲ ಅಸತ್ತು. ಮುಂದಕ್ಕೆ ಪುರ ರಾಷ್ಟ್ರ ದುರ್ಗಗಳು. ಒಂದು ಊರು ಕಟ್ಟಿದ್ದ ಒಬ್ಬ ಕೆಂಪೇಗೌಡ, ಬೆಂಗಳೂರು ಕಟ್ಟಿದ್ದ. ನಾಳೆ ಕುಡಿಯೋಕ್ ನೀರಿಲ್ಲ ಅಂತ ಆದ್ರೆ ಬೆಂಗಳೂರೆಲ್ಲ ಖಾಲಿ ಆಗುತ್ತೆ. ಪುರ ರಾಷ್ಟ್ರ ದುರ್ಗಗಳು, ಕೋಟೆಗಳು. ಕೋಟೆ ಕಟ್ಟಿದ್ದಾರೆ, ರಾಜರ್ಯಾರು ಇಲ್ಲ, ಕೋಟೆ ಅವಶೇಷಗಳಿದೆ ಅಷ್ಟೇ. ಪುರ ರಾಷ್ಟ್ರ ದುರ್ಗಗಳು, ನೀತಿಗಳು, ಯುಕ್ತಿಗಳು, ಮತ ನೀತಿ ಯುಕ್ತಿಗಳು. ಮನುಷ್ಯ ತನ್ನ ಅಭಿಪ್ರಾಯ ಅಂತಾನೆ, ಅಭಿಪ್ರಾಯ ನಾಳೆ ಬದಲಾಗುತ್ತೆ, ನೀತಿ ಬದಲಾಗುತ್ತೆ, ಯುಕ್ತಿಗಳು ಬದಲಾಗುತ್ತೆ. ಆದರೂ ಪುರುಷತನ ನಿಂತಿ ಹೋದೋ ಮಂಕುತಿಮ್ಮ ಅಂತ ಡಿ.ವಿ.ಜಿ. ಪುರುಷ ರಚಿಸಿದ್ದೆಲ್ಲ ಹೋದ್ರೂ ಕೂಡ ಆ ಪುರುಷತನ ನಿಂತಿದೆ. ಅಂದ್ರೇನು? ಹೊಸದನ್ನ ಹುಡುಕ್ತಾನೆ ಇದೀವಿ. ಮಹಾವೀರ ಹೇಳಿದ ಧರ್ಮ ನಂಗೆ ಬೇಡ ಅಂದ್ರೆ ಇನ್ನೊಂದು ಧರ್ಮ ನಾನು ಹುಡುಕ್ಲೇಬೇಕು. ಯಾವುದು ಧರ್ಮ ಇಲ್ಲದೆ ಮನುಷ್ಯ ಬದುಕೋಕೆ ಆಗೋದೇ ಇಲ್ಲ. ಆಟದ ನಿಯಮವಿಲ್ಲದೆ ಆಟ ಸಾಧ್ಯವೇ ಇಲ್ಲ. ಆದ್ದರಿಂದ ಆಟದ ನಿಯಮ ಸತ್ತು. ಆಟದ ನಿಯಮ ಆಟ ಬದಲಾದ್ರೆ ಆಟದ ನಿಯಮನೂ ಬದಲಾಗುತ್ತೆ. ಅದು ಇನ್ನು ಅದನ್ನು ಮೀರಿದ ಸತ್ತು ಆಟ ಆಡುವ ಚಪಲ. ಹೀಗೆ ಅಸತ್ತು ಮತ್ತೆ ಸತ್ತುಗಳು ಇದೆಯಲ್ಲ, ಅದರಲ್ಲಿ ನಾವು ಅಸತ್ನ ಹುಡುಕೊಂಡು ಹೋದ್ರೆ, ಬದಲಾಗೋದನ್ನ ಹುಡುಕೊಂಡು ಹೋದ್ರೆ ನಮಗೆ ಶಾಂತಿ ಸಿಗೋಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಉರುಟು ಕಲ್ಲಿನ ಮೇಲೆ ನಿಂತ್ಕೊಂಡ್ರೆ ಹಿಂದಕ್ಕೆ ಮುಂದಕ್ಕೆ ಉರುಟಾಡುತ್ತೆ, ಯಾವಾಗ ಬೀಳ್ತೀನೋ ಗೊತ್ತಿಲ್ಲ. ಕಲ್ಲು ಸ್ಥಿರವಾಗಿದ್ರೆ, ಒಂದು ಸೈಜ್ ಕಲ್ಲು, ಒಂದು ಆಕಾರದ ಕಲ್ಲಿನ ಮೇಲೆ ನಿಂತ್ಕೊಂಡ್ರೆ ಅದು ಉರುಟಾಡಲ್ಲ, ಅದರಿಂದ ಅದು ಶಾಶ್ವತ. ಆದ್ದರಿಂದ ನಶ್ವರ ಪರಿವರ್ತನೀಯವಾದ ಕಡೆಗೆ ನಮ್ಮ ಲಕ್ಷ್ಯ ಹೋದರೆ ಆಗ ನಮ್ಮ ಮನಸ್ಸು ಅಶಾಂತಿಯಾಗುತ್ತದೆ. ನನ್ನ ದೇಹ ಹೀಗಿದೆಯಲ್ಲ, ನಾಳೆ ಏನ್ ಗತಿಯೋ ಅಂತಂದ್ರೆ ಮನಸ್ಸಿಗೆ ಅಶಾಂತಿ ಆಗುತ್ತೆ. ಪ್ರಪಂಚ ಹೀಗಿದೆ, ಆ ಪ್ರಪಂಚ ನಾಳೆ ಏನಾಗುತ್ತೋ ಅಂತ ಹೇಳಿದ್ರೆ ಮತ್ತೆ ಅಶಾಂತಿ ಆಗುತ್ತೆ. ಆದ್ರೆ ಪ್ರಪಂಚವೇ ಹೋಗ್ಲಿ, ಪ್ರಕೃತಿ ಇರುತ್ತೆ, ಸೃಷ್ಟಿ ಇರುತ್ತೆ, ನಾನ್ ನಿನ್ನ ನೆಚ್ಕೊಂಡಿಲ್ಲ ಯಾವ ನಕ್ಷತ್ರನೂ, ಅವೆಲ್ಲ ಇರುತ್ತೆ ಅಂತ ಆದ್ರೆ ಅದು ಸತ್ತಾಗುತ್ತೆ. ಹೀಗಾಗಿ ನನ್ನ ಲಕ್ಷ್ಯ ಅಸತ್ತಿದೆಯಲ್ಲ ಅದ್ರ ಕಡೆ ಕೊಡ್ತಿರೋದ್ರಿಂದ ನನ್ನ ಮನಸ್ಸು ಅಶಾಂತಿಯಾಗಿದೆ. ಸತ್ನ ಕಡೆಗೆ ಕೊಟ್ಬಿಟ್ರೆ, ಅಸತ್ನ ಪಕ್ಕಕ್ಕೆ ಇಟ್ಬಿಟ್ರೆ ಶಾಂತವಾಗ್ತೀನಿ ಅಂತ ಅನ್ನೋ ದೃಷ್ಟಿಯಿಂದ ಅಸತೋಮಾ ಸದ್ಗಮಯ. ಗಮಯ ಅಂದ್ರೆ ಹೋಗು ಅಂತ ಅರ್ಥ. ಅಂದ್ರೆ ಏನಾಯ್ತು? ನಶ್ವರವಾದದ್ದರ ಕಡೆಗಿನ ನನ್ನ ಲಕ್ಷ್ಯ ಶಾಶ್ವತವಾದದ್ದರ ಕಡೆಗೆ ಹೋಗುವ ಗುಣ ಇದೆಯಲ್ಲ, ಅದನ್ನ ಗಮ ಅಂತ ಹೇಳ್ತಾರೆ. ಅಂದ್ರೆ ಏನಾಗುತ್ತೆ? ನನ್ನ ಫೋಕಸ್, ನನ್ನ ಹತ್ರ ಟಾರ್ಚ್ ಇದೆ, ಆ ಟಾರ್ಚ್ ನ ಅಲ್ಲಿ ದೂರದಲ್ಲಿರೋ ಕಲ್ಲು ಬಂಡೆಗೆ ಹಾಕ್ಬೇಕು, ಎದುರುಗಡೆ ಬರೋ ನಾಯಿ ಮರಿಗೆ ಹಾಕ್ಬೇಕು, ಯಾವ್ದಕ್ಕೆ ನನ್ನ ಕೈಗೆ. ನನ್ನ ನಾಯಿ ಮರಿಗೆ ಬೇಕಾದ್ರೂ ಹಾಕ್ಬೋದು, ಬಂಡೆ ಬೇಕಾದ್ರೂ ಹಾಕ್ಬೋದು. ಹಾಗೆ ನನ್ನ ಪ್ರಜ್ಞೆಯ ಟಾರ್ಚ್ ಅನ್ನ ಅಸತ್ತಿನ ಕಡೆಗೆ ಹಾಕ್ಬೇಕಾ, ಸತ್ನ ಕಡೆಗೆ ಹಾಕ್ಬೇಕಾ ಅನ್ನೋದಕ್ಕೆ ಈ ಶ್ಲೋಕ ಹೇಳುತ್ತೆ. ಅಸತ್ತಿನಿಂದ ನಮ್ಮ ಲಕ್ಷ್ಯ ಸತ್ನ ಕಡೆಗೆ ಹೋಗಲಿ.
ಆದ್ದರಿಂದ ಈ ಶ್ಲೋಕ ಹೇಳೋದೇನಪ್ಪಾ ಅಂದ್ರೆ, ನಿಮಗೆ ನೆಮ್ಮದಿ ಬೇಕಾದ್ರೆ ಈ ಬದಲಾಗೋದ್ರ ಹಿಂದೆ ಹೋಗ್ಬೇಡಿ, ಬದಲಾಗದೆ ಇರೋದ್ರಿಂದ ಕಡೆಗೆ ಲಕ್ಷ್ಯ ಕೊಡಿ ಅಂತ ಅನ್ನೋದ್ರಿಂದ ಅಸತೋಮ ಸದ್ಗಮಯ ಅನ್ನುವಂತ ಮಾತು ಹೇಳಿದ್ದಾರೆ. ಆದ್ದರಿಂದ ಈ ನಮ್ಮ ಅಶಾಂತಿಯ ಬೇರು ಇರೋದು ನಾವು ಯಾವುದು ಬದಲಾಗುತ್ತೋ ಅದ್ ನಾನು ಬದಲಾಗಲ್ಲ ಅಂತ ಅನ್ಕೊಂಡು ಹೋಗ್ತೀನಿ. ನಾನು ಸುಂದರವಾಗಿಲ್ಲ, ಮೇಕಪ್ ಮಾಡ್ಕೊಂಡಾರು ಸುಂದರವಾಗ್ತೀನಿ ಅಂತ ಹೋಗ್ತೀನಿ. ನಾನು ಅನಾರೋಗ್ಯ ಒಳಗಿದೆ, ನಂಗೇನು ಗೊತ್ತಾಗ್ತಿಲ್ಲ, ಹಸುವಾಗ್ತೀನಿ, ನಿದ್ದೆ ಬರ್ತೀನಿ, ನಾನು ಆರೋಗ್ಯವಾಗಿದ್ದೀನಿ, ನಾನು ಹೀಗೆ ಇರ್ತೀನಿ ಅನ್ಕೋತೀನಿ. ಹಾಗೆ ನನಗೆ ಸಾಮರ್ಥ್ಯ ಕಡಿಮೆ ಇದೆ, ಆದ್ರೂ ನಾನು ಗರಡಿ ಮಾಡಿ ಸಾಮರ್ಥ್ಯ ತಗೋತೀನಿ ಅಂತ ಹೋಗ್ತೀನಿ. ಹೀಗೆ ಅಸತ್ ಮತ್ತೆ ಸತ್ ಇದೆಯಲ್ಲ, ಈ ಎರಡರಲ್ಲಿ ನನ್ನ ಲಕ್ಷ್ಯ ಎಲ್ಲಿವರೆಗೆ ಸತ್ನ ಕಡೆಗೆ ಹೋಗೋದಿಲ್ವೋ ಅಲ್ಲಿವರೆಗೆ ನನ್ನ ಮನಸ್ಸು ಶಾಶ್ವತವಾದ ಶಾಂತಿಯ ಕಡೆಗೆ ಹೋಗೋದೇ ಇಲ್ಲ. ಒಂದು ಸಾಲ ಅರ್ಥ ಆಯ್ತು ಅಂದ್ರೆ ನಾವಿನ್ನೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಶಾಂತಿ ಮಾಡ್ಬೇಕಾದ್ರೆ ಯಾಕೆ ಅಸತ್ನಿಂದ ಸತ್ ಕಡೆಗೆ ಹೋಗ್ಬೇಕು ಅನ್ನೋದು ಹೇಳಿದೆ. ಸತ್ ಅಂದ್ರೆ ಏನು, ಅಸತ್ ಅಂದ್ರೆ ಏನು ಹೇಳಿದ್ದಾಯ್ತು. ಈಗ ಎರಡನೇ ಭಾಗಕ್ಕೆ ಬರೋಣ. ತಮಸೋಮ ಜ್ಯೋತಿರ್ಗಮಯ. ಅನುವಾದ ಮಾಡ್ಬೋದು, ತುಂಬಾ ಸುಲಭ. ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗೋಣ. ಯಾರು ಕತ್ಲಲ್ಲಿದ್ದಾರೆ? ನಾವೇನ್ ಕತ್ಲಲ್ಲಿ ಇದೀವ? ಮನೆ ತುಂಬಾ ಬೆಳಕಿದೆ, ದಾರಿಯಲ್ಲೆಲ್ಲ ಬೀದಿ ದೀಪಗಳಿವೆ, ನಾವು ಕತ್ಲಲ್ಲಿ ಇಲ್ವೇ ಇಲ್ಲ. ಈ ಶ್ಲೋಕದ ಅರ್ಥ ಏನಾಗರೆ? ಇದು ತುಂಬಾ ಗಮನಿಸಬೇಕಾದಂತಹ ಸಂಗತಿ. ನಾವು ಬೇಗ ಬೇಗ ಅರ್ಥ ಮಾಡ್ಕೊಂಡ್ರೆ ನುಂಗಿರ್ತೀವಿ ಹೊರತು ಅಗದು ರುಚಿಯೂ ಗೊತ್ತಾಗಿರೋದಿಲ್ಲ, ನುಂಗಿ ಜೀರ್ಣಿಸ್ಕೊಳ್ಳೋಕ್ಕೂ ನಮ್ಗೆ ಸಾಧ್ಯವಿಲ್ಲ. ಅಲ್ಲಿ ಬಿಟ್ಟು ಬಿಡ್ತೀವಿ ನಾವು ಅಷ್ಟೇ, ನಾವು ಮುಂದಕ್ಕೆ ಹೋಗಲ್ಲ. ಈಗ ತಮಸೋಮ ಜ್ಯೋತಿರ್ಗಮಯ ಅಂದ್ರೆ ಜ್ಯೋತಿ ಅಂದ್ರೆ ಬೆಳಕು. ಕತ್ಲೆಯಲ್ಲಿದ್ರೆ, ಬೆಳಕಿಲ್ದೇ ಇದ್ರೆ ನನಗೆ ಬದುಕೇ ಇಲ್ಲ. 24 ಗಂಟೆಯೂ ಕತ್ಲೆನೇ ಇದ್ದಿದ್ರೆ, ಸೂರ್ಯ ಇಲ್ಲದೆ ಇದ್ದಿದ್ರೆ ನಾನು ಬೇಕಾದಷ್ಟು ಸಾಮರ್ಥ್ಯ ಇದೆ ಅಂತ ಇಟ್ಕೊಳ್ಳೋಣ, ಆಗ ನನ್ನ ಸಾಮರ್ಥ್ಯ ಯೂಸ್ಲೆಸ್. ಯಾಕೆಂದ್ರೆ ಬೆಳಕಿಲ್ಲ. ಅದರಿಂದ ಹೊರಗಡೆಯ ಬೆಳಕು ಒಂದು ನನ್ನ ನಿತ್ಯದ ಕೆಲಸಗಳಿಗೆ ಅಗತ್ಯ. ಹಾಗೇನೆ ನನ್ನೊಳಗೆ ಜೀವಂತಿಕೆ ಇಲ್ದಿದ್ರೆ, ಪ್ರಜ್ಞೆ ಇಲ್ಲದೆ ಇದ್ರೆ ನಾನೊಂದು ಶವ. ಅದು ಕತ್ತಲೆ. ಅದಕ್ಕೆ ತಾನಿರೋದು ಗೊತ್ತಿಲ್ಲ, ಸುತ್ತ ಇರೋ ಪ್ರಪಂಚವೂ ಗೊತ್ತಾಗೋದಿಲ್ಲ. ಆದ್ದರಿಂದ ನನ್ನ ಜೀವಂತಿಕೆಯ ಪ್ರಜ್ಞೆ ಒಂದು ಒಳಗಿನ ಜ್ಯೋತಿ, ಹೊರ ಜಗತ್ತನ್ನು ತೋರಿಸುವ ಹೊರಗಣ ಜ್ಯೋತಿ. ಎರಡು ಜ್ಯೋತಿಗಳಿದ್ರೆ ನಮ್ಮ ಬದುಕು. ಈ ಎರಡು ಜ್ಯೋತಿಗಳನ್ನ ಮರೆತರೆ ಕತ್ಲು. ಆದ್ದರಿಂದ ನಮ್ಮ ಲಕ್ಷ್ಯ ಯಾವುದ್ರ ಕಡೆಗಿರ್ಬೇಕು? ಒಳಗಣ ಜ್ಯೋತಿಯ ಕಡೆಗೂ ಇರಬೇಕು, ಹೊರಗಡೆ ಜ್ಯೋತಿ ಕಡೆಗೆ ಇರಬೇಕೆ ಹೊರತು ಒಳಗಣ ಜ್ಯೋತಿ ಹೊರಗಣ ಜ್ಯೋತಿ ತೋರ್ಸತ್ತಲ್ಲ ಪ್ರಪಂಚ. ಇಂದ್ರಿಯಗಳ ಮೂಲಕ, ಸೆನ್ಸ್ ಆರ್ಗನ್ಸ್ ಮೂಲಕ ಪ್ರಪಂಚ ತೋರ್ಸತ್ತಲ್ಲ, ಅದ್ರ ಕಡೆಗೆ ಹೋದ್ರೆ ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಇದು ಒಳ್ಳೆಯದು, ಇದು ಕೆಟ್ಟದ್ದು ಅಂತ ಡೈಲೆಮ ಶುರುವಾಗುತ್ತೆ. ಆದ್ರೆ ಬೆಳಕನ್ನೇ ಆಶ್ಚರ್ಯ ಪಟ್ರೆ ಅವ್ರಿಗೆ ಯಾವ ಡೈಲೆಮಾನು ಇರೋದಿಲ್ಲ. ವಾಸ್ತವವಾಗಿ ನಮ್ಮ ದೇಶದ ಹೆಸರು ಭಾರತ ಅಂತ. ಭಾ ಅಂದ್ರೇನು? ಬೆಳಕು. ರಥ ಅಂದ್ರೆ ತೊಡಗಿರೋನು. ಅಂದ್ರೆ ಬೆಳಕನ್ನೇ ಆಶ್ಚರ್ಯವಾಗಿ ನೋಡ್ತಾನೆ. ಒಂದು ಮೇಣದ ಬತ್ತಿ ನನ್ನ ಜೀವಂತಿಕೆಯನ್ನೆಲ್ಲ ಕೊಂದ ಕತ್ತಲೆಯನ್ನ ಒಂದೇ ಸೆಕೆಂಡ್ ನಲ್ಲಿ ಹೋಗಿಸ. ಒಂದು ಮೇಣದ ಬತ್ತಿಯ ಬೆಳಕು. ಹಾಗೇನೆ ನನ್ನ ಒಳಗಿನ ಬೆಳಕು ಹೋಗ್ಬಿಟ್ರೆ ಎಷ್ಟೇ ಬೆಳಕಿದ್ರು ಪ್ರಪಂಚ ನನ್ನ ಪಾಲ್ಗಿಲ್ಲ. ಹೀಗಾಗಿ ತಮಸೋಮ ಜ್ಯೋತಿರ್ಗಮಯ ಅಂದ್ರೆ ಆಶ್ಚರ್ಯ ಪಡಬೇಕಾದದ್ದು ಕಣ್ಣು ಕಂಡ ಪ್ರಪಂಚವನ್ನಲ್ಲ, ಅವೆಲ್ಲ ಅಸತ್ತು. ಅದಕ್ಕೆ ಪ್ರಪಂಚವನ್ನು ತೋರಿಸುವ ಒಂದು ಬೆಳಕಿದೆಯಲ್ಲ, ಯಾವುದು? ಅದು ಹೊರಗಡೆಯೂ ಇದೆ, ಒಳಗಡೆ ಇದೆ. ಎರಡರಲ್ಲಿ ಒಂದು ಬೆಳಕಿಲ್ದಿದ್ರು ನಮ್ಮ ಪ್ರಪಂಚ ಇಲ್ಲ. ಆದ್ದರಿಂದ ನಾವು ಬೆಳಕನ್ನು ನೋಡಿ ಎಚ್ಚರಿ ಪಡೋಣ, ಬೆಳಕು ತೋರಿಸುವ ದೃಶ್ಯವನ್ನು ನೋಡಿ ಅಲ್ಲ. ಇದು ತಮಸೋಮ ಜ್ಯೋತಿರ್ಗಮಯ. ನನ್ನ ಫೋಕಸ್, ನನ್ನ ಲಕ್ಷ್ಯ ನನ್ನ ಕಣ್ಣು ನೋಡಿದ ಪ್ರಪಂಚ ಅಲ್ಲ, ಕಣ್ಣಿಗೆ ನೋಡುವ ಶಕ್ತಿಯನ್ನು ಕೊಟ್ಟ ಬೆಳಕು, ಜೊತೆಗೆ ಕಣ್ಣು ನೋಡುವ ಶಕ್ತಿಯನ್ನು ಕೊಟ್ಟ ಹೊರ ಬೆಳಕು. ಈ ಬೆಳಕಿನ ಲೀಲೆ ಇದೆಯಲ್ಲ, ಒಂದು ಬೆಳಕು ಇನ್ನೊಂದು ಬೆಳಕು ಕೈ ಕುಲುಕಿ ನನ್ನನ್ನು ಜೀವಂತವಾಗಿರಿಸಿದೆಯಲ್ಲ, ಆ ಬೆಳಕಿಗಿನ್ನ ಆಶ್ಚರ್ಯ ಅದು ತೋರಿಸುವ ಪ್ರಪಂಚ ಖಂಡಿತ ಅಲ್ಲ ಅನ್ನುವ ಎಚ್ಚರ ಇದೆಯಲ್ಲ, ಅದು ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳುವಂಥದ್ದು. ಇನ್ನು ಮೂರನೇದು ಮೃತ್ಯೋರ್ಮ ಅಮೃತಂಗಮಯ. ನಾನು ಹುಡುಗನಾಗಿದ್ದಾಗ ಇದೆಂತ ಶ್ಲೋಕ ಇದು? ಸತ್ತೋದ್ಮೇಲೆ ಅಮೃತಕ್ಕೆ ಹೋಗೋದೆಲ್ ಬಂತು? ಸತ್ತೋಗೋದು ಏನು ಹೋಗದೆ ಇರೋದು, ಏನು ಮಾಡಿ ನಡೆಯಕ್ಕೆ ಆಗದೆ ಇರೋದು ಸಾವು. ಮೃತ್ಯೋರ್ಮ ಅಮೃತಂಗಮಯ ಅಂತ ಇದೆಯಲ್ಲ, ಇದು ಏನಿದು ಅಂತ ನನಗೆ ಅರ್ಥವಾಗಿರ್ಲಿಲ್ಲ. ಆಮೇಲೆ
ಎಲ್ಲ ಪುಸ್ತಕದಲ್ಲೂ ಬರ್ದಿಲ್ಲ ಇದು. ನೀವು ಬೇಕಾದ್ರೆ ಎಷ್ಟು ಶ್ಲೋಕ ಬರ್ದಿರೋ ಕಡೆ ಬೇಕಾದ್ರೂ ನೋಡಿ, ಈ ತರ ಅರ್ಥ ಬರ್ದಿಲ್ಲ. ಅಂದ್ರೆ ಏನಾಗುತ್ತೆ, ಮೃತ್ಯೋರ್ಮ ಅಮೃತಂಗಮಯ ಅಂದ್ರೆ ಈ ಅಸತ್ನ ಕಡೆಗೆ ನಾನು ಗಮನ ಹರಿಸಿದೆ ಅಂತ ಇಟ್ಕೊಂಡೆ. ಅಲ್ಲೊಂದು ನಾಯಿ ಮರಿ ಬರ್ತಾ ಇರೋದನ್ನ ಗಮನ ಹರಿಸಿದೆ, ಅದು ಈ ಕಡೆ ಹೊರಟೋಗುತ್ತಲ್ಲ, ಆಮೇಲೆ ನಾಯಿ ಮರಿ ನಾಯಿ ಮರಿಯೇ ಇಲ್ಲ ಅಲ್ಲಿ. ಹಾಗಾಗಿ ನಾವು ಬದಲಾಗುವುದರ ಕಡೆಗೆ ನಮ್ಮ ಲಕ್ಷ್ಯ ಕೊಟ್ರೆ ಅದು ಕಾಣುವವರೆಗೆ ನಮ್ಮ ಜೊತೆಯಲ್ಲಿ ಇರುತ್ತಷ್ಟೇ. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್. ಹಾಗಾಗಿ ಅದು ಮೃತವಾಗಿಬಿಡುತ್ತೆ. ಆಗ ನನ್ನ ಮನಸ್ಸು ಏನ್ ಮಾಡುತ್ತೆ, ನಾಯಿ ಮರಿ ಬಿಡುತ್ತೆ, ಆ ಕಡೆಯಿಂದ ಇನ್ನೊಂದು ಯಾವುದೋ ಒಂದು ಕೋತಿ ಮರಿ ಬಂದ್ರೆ ಅದ್ ನೋಡುತ್ತೆ. ಸೊ ನಮ್ಮ ಮನಸ್ಸು ಇಲ್ಲಿ ಇದ್ ನೋಡ್ತಿರುತ್ತೆ, ಅದ್ ನೋಡ್ತಿರುತ್ತೆ, ಎಲ್ಲವೂ ಮೃತವಾಗುತ್ತೆ. ಬಹಳ ಕಾಲದವರೆಗೆ ಲಕ್ಷಿಸಿ ನೋಡಿ ಮನಸ್ಸನ್ನ ನಿರಾಳವಾಗಿರಿಸ್ಕೋಬೇಕಾದವರು ಈ ಮೃತ್ಯು ಆಗುವಂತಹ ಇಂದ್ರಿಯಾನುಭವವನ್ನು ನೋಡೋದ್ರ ಬದಲು ಆ ಮೃತ್ಯುವಾಗುವಂತಹ ಇಂದ್ರಿಯಾನುಭವದ ಹಿಂದೆ ಇರುವ ಸತ್ ಇದೆಯಲ್ಲ, ಅದರ ಕಡೆ ಗಮನ ಕೊಡಬೇಕು ಅನ್ನುವಂಥದ್ದು ಮೃತ್ಯೋರ್ಮ ಅಮೃತಂಗಮಯ ಅನ್ನೋದ್ರ ಅರ್ಥ. ಈಗ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಮನುಷ್ಯ ಅಂದ್ರೆ ಅವ್ನು ಕೆಟ್ಟವನ್ ಬಿಡಪ್ಪ, ಇವನ್ ಒಳ್ಳೆಯವನ್ ಬಿಡಪ್ಪ ಅಂತ ನಾವು ಗುಣದ ಆಧಾರದ ಮೇಲೆ ಅವ್ನ ಒಳ್ಳೆಯವನು, ಇವನು ತುಂಬಾ ಬುದ್ಧಿವಂತ, ಇವನ್ ಮಹಾ ದಡ್ಡ, ಇವನ್ ವಿದ್ಯಾವಂತ, ಇವೆಲ್ಲ ಹೋಗ್ಲಿ ಸತ್ತೋ? ಖಂಡಿತ ಅಲ್ಲ. ಯಾಕೆಂದ್ರೆ ಹುಟ್ಟಿದಾಗಿನಿಂದ ಅವ್ನು ವಿದ್ಯಾವಂತ ಆಗಿರ್ಲಿಲ್ಲ. ನನಗ್ ಮಂಕುತಿಮ್ಮನ ಕಗ್ಗ ಎಲ್ಲ ಬರ್ತಿತ್ತು, ಈಗ ಅರ್ಧಕ್ಕೆ ಅರ್ಧ ಮರ್ತೋಗಿದೆ ಪೂರ್ತಿ ಸ್ಪಷ್ಟವಾಗಿ ಹೇಳಕ್ಕಾಗಲ್ಲ. ಇನ್ನೂ ಒಂದ್ಸಾರಿ ಕೈ ಕೊಡು, ತಿರ್ಗಿ ನೋಡ್ಬೇಕು. ಅಲ್ಲಿಗೆ ನಾನು ಅವಾಗ ನನ್ನ ಗಮನ ಕೊಟ್ಬಿಟ್ಟು MRN ಬಿಡಿ, ಮಂಕುತಿಮ್ಮನ ಕಗ್ಗದ ಎಲ್ಲ ಬಾಯಿಲೆ ಇದೆ ಅವ್ರಿಗೆ ಅಂತ ಹೊಗಳ್ತಿದ್ದವ್ರು ಈಗಲೂ ಹೊಗಳ್ತಾರೆ. ನಂಗೆ ಅವಾಗ ಸಂಕೋಚ ಆಗಿದೆ. ಆದ್ದರಿಂದ ಮನುಷ್ಯನ ಗುಣ ಕೂಡ ಮೃತವಾಗುವಂಥದ್ದು, ಮನುಷ್ಯನ ಸಾಮರ್ಥ್ಯ ಕೂಡ ಮೃತವಾಗುವಂಥದ್ದು, ಮನುಷ್ಯನ ಆಸ್ತಿ ಕೂಡ ಮೃತವಾಗುವಂಥದ್ದು. ಆದ್ರೆ ನಮ್ಮ ಗಮನ ಅದರ ಕಡೆಗೆ ಇರೋದು. ಆದ್ದರಿಂದ ಆ ಮೃತಕ್ಕೆ, ಪ್ರತಿ ಮೃತಕ್ಕೂ ಒಂದು ಅಮೃತದ ಮಗ್ಗಲು ಇದೆ. ನಾನು ಹೇಳಿದ್ನಲ್ಲ, ಜಡವಾದ ದೇಹಕ್ಕೆ, ಕತ್ತಲೆಯಿಂದ ಕೂಡಿದ ದೇಹಕ್ಕೆ ಆ ಜೀವಂತಿಕೆ ಕೊಡುವಂತಹ ಪ್ರಜ್ಞೆ ಇದೆಯಲ್ಲ, ಕಾನ್ಶಿಯಸ್ನೆಸ್ ಅಂತೀವಲ್ಲ, ಅದು ಸತ್ ದೇಹಕ್ಕಿಂತ. ಹಾಗಾಗಿ ಆ ಕಾನ್ಶಿಯಸ್ನೆಸ್ ಸೃಷ್ಟಿಸಿದೆಯಲ್ಲ ನೇಚರ್, ಅದಕ್ಕಿಂತ ದೊಡ್ಡ ಸತ್. ಹಾಗಾಗಿ ಸತ್ ಅಸತ್, ತಮಸ್ ಜ್ಯೋತಿ, ಮೃತ್ಯು ಅಮೃತಮ ಅನ್ನೋದಿದೆಯಲ್ಲ, ಎರಡು ಭಾಗ ಅಲ್ಲ, ಅದು ಶ್ರೇಣೀಕರಣ. ಯಾವುದನ್ನ ನಾವು ಬಹಳ ಕಾಲ ಉಳಿಯೋದಕ್ಕೆ ಲಕ್ಷ್ಯ ಕೊಡ್ತೀವೋ ಅವಾಗ ನಾವು ಶಾಂತಿಯಾಗಿರ್ತೀವಿ ಅಂತ ಈ ಶ್ಲೋಕದ ಅರ್ಥ. ಆತ್ಮೀಯರೇ, ಇನ್ನೊಮ್ಮೆ ಶ್ಲೋಕ ಹೇಳ್ತೇನೆ, ಅದನ್ನ ನೀವು ಗಮನಿಸಿ. ನಾನು ಮೊದಲು 3 ಉಪನ್ಯಾಸಗಳು ಮಾಡಿದ್ನು, ಇನ್ನೊಂದ್ಸರಿ ನೋಡಿ ನೀವು. ಅದರಲ್ಲಿ ಯಾಕೆ ನಾವು ಶಾಂತಿ ಅಂದ್ರೆ ನಂಗೆ ಮನಸ್ಸಿಗೆ ಹಾಯಾಗಿ ಅನ್ಸ್ತಿದ್ಯಪ್ಪ ಅಂದ್ರೆ, ಮನಸ್ಸಿನಲ್ಲಿ ಹುಡುಕಿದೀವಿ ಶಾಂತಿನ, ಅಸತ್ನಲ್ಲಿ ಹುಡುಕಿದೀವಿ, ಅದಕ್ಕೆ ಅದು ಶಾಂತಿ ಅಲ್ಲ. ಮನಸ್ಸು ಅಶಾಂತವಾಗ್ಲಿ ಶಾಂತವಾಗ್ಲಿ ಮನಸ್ಸು ಇದ್ದೇ ಇದೆ, ಅದ್ರ ಕೆಲಸ ಅದು ಮಾಡ್ತಾನೆ ಇದೆ. ಹಂಗಾಗಿ ಆತ್ಮೀಯರೇ, ಮೊದಲ 3 ಉಪನ್ಯಾಸಗಳಲ್ಲೂ ನಾನು ಅಸತ್ನಲ್ಲಿ ನಾವು ಹುಡುಕ್ತಿದೀವಿ ಇನ್ನೊಂದು ಹೇಳ್ಬೇಕಾಗಿತ್ತು, ಹಾಗೆ ಹೇಳಿದೆ ಅಷ್ಟೇ. ಕೆಲಸದಲ್ಲಿ ಕೆಲಸ ಅಸತ್ತು ಅಂದ್ರೆ ಕೆಲಸ ಇದೆಯಲ್ಲ ಅಸತ್ತು, ಕೆಲಸದ ನೆನಪು ಇದೆಯಲ್ಲ ಸತ್ತು, ಕೆಲಸದ ಮಾದರಿ ಇನ್ನೊಬ್ರು ಉಪಯೋಗ ಮಾಡ್ತಾರಲ್ಲ ಅದು ಸತ್ತು. ಹೀಗಾಗಿ ಸತ್ ಅಸತ್ ಅಂತ 2 ಭಾಗ ಇಲ್ಲ. ಸತ್ನಲ್ಲಿ ಅಸತ್ತಿದೆ, ಅಸತ್ನಲ್ಲಿ ಸತ್ತಿದೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು, ಲಕ್ಷ್ಯವನ್ನ ಸತ್ನಿಂದ ಅಸತ್ ಕಡೆ ಹೋಗ್ಬೇಕು. ಇದು ಮೊದಲನೇ ಶ್ಲೋಕ. ಅಂದ್ರೆ ಒಬ್ಬನೇ ನಾನು ಕೂತಿದ್ದಾಗ ನಾನು ಒಬ್ಬನೇ ಇದ್ರೂ ಕೂಡ ಶಾಂತವಾಗಿರಲ್ಲ. ಜನಗಳ ಮಧ್ಯೆ ಗದ್ದಲ, ಸಂತೆಯೊಳಗೊಂದು ಮನೆಯ ಮಾಡಿ. ಆದ್ರೆ ಮನೆಯಲ್ಲಿ ನಾನು ಒಬ್ಬನೇ ಕೂತಿದ್ದೀನಿ ಅಂತ ಇಟ್ಕೊಳ್ಳೋಣ, ಅವಾಗ ಯಾರ್ಯಾರೋ ಜ್ಞಾಪಕ ಬರ್ತಾರೆ, ಏನೋ ಒಂದಿದ್ ಜ್ಞಾಪಕ ಬರುತ್ತೆ, ನಮಗ್ ಬೇಕಿಲ್ಲದ ಸಂಗತಿಗಳೇ ಜ್ಞಾಪಕ ಬರುತ್ತೆ. ಅವಾಗ ನಾವೆಲ್ಲಿ ಶಾಂತವಾಗಿದ್ದೀವಿ? ಯಾಕೆ? ನನ್ನ ಮನಸ್ಸಿದೆಯಲ್ಲ ಮೊದ್ಲೇ ಚಂಚಲ, ಅದು ಯಾವುದರ ಕುರಿತು ಯೋಚನೆ ಮಾಡ್ತಾ ಇದೆ? ಅಸತ್ತನ ಕುರಿತು ಯೋಚನೆ ಮಾಡ್ತಾ ಇದೆ ಅಂತ. ಈಗ ಗುಂಪಿನಲ್ಲಿ ಮಾಡೋದ್ರ ಬಗ್ಗೆ ನಾನು ಇದರಲ್ಲಿ ನೋಡಿ, ಕೋಮು ದಳ್ಳುರಿ ಹಾಕುವಂಥದ್ದಿದ್ಯಾ, ಕೋಮು ಭೇದ ಇದೆಯಾ, ಈ ದೇವರನ್ನೇ ಪೂಜೆ ಮಾಡುವಂತಿದ್ಯಾ, ಏನಿದೆ ಈ ಶ್ಲೋಕದಲ್ಲಿ? ಇಂಥ ಶ್ಲೋಕಗಳು ಧಾರ್ಮಿಕ ಕೃತಿಗಳಲ್ಲಿ 80 ಭಾಗ ಅವನ್ನೆಲ್ಲ ಬಿಟ್ಬಿಟ್ಟು ಒಂದೇ ಸಾಲಲ್ಲಿ ಕೋಮಿನಿಂದಲೇ ಜಾತಿವಾದದಿಂದಲೇ ಈ ಪ್ರಪಂಚದಲ್ಲಿ ಎಲ್ಲ ಅನ್ಯಾಯಗಳು, ಜಾಹೀರಾತಿನಿಂದ ಅನ್ಯಾಯ ಆಗ್ಬಹುದು, ಜಾತಿಯಿಂದ ಆಗ್ಬಾರ್ದು ಅಂತಲ್ಲ, ಆಗ್ಬಾರ್ದು ನಿಜ. ಆದ್ರೆ ಜಾತಿ ಏನಿದೆ, ಜಾಹೀರಾತಲ್ಲಿ ಏನಿದೆ ಅಂತ ನಾವು ಹೇಗೆ ವೆರಿಫೈ ಹೋಗಿ ನೋಡೋದಿಲ್ವೋ, ಹಾಗೆ ಈ ಶ್ಲೋಕಗಳಲ್ಲಿ ಏನಿದೆ, ನಿಜವಾಗಿ ದಳ್ಳುರಿ ಇದೆಯೇ,
ನಮ್ಮ ಜಾತಿಯವ್ರನ್ನೆಲ್ಲ ಸಾಯಿಸ್ಬಿಡಿ ಅಂತಿಲ್ಲ ಎಲ್ಲರೂ ಇದೆ, ಎಲ್ಲಿದೆ ತೋರಿಸಿ, ನಾನು ಇಷ್ಟೊತ್ತು ಹೇಳಿದ್ರಲ್ಲಿ ಇಲ್ಲ. ಅದು ನನ್ನ ವ್ಯಥೆ ಅಷ್ಟೇ. ಬಿಡಿ, ಈಗ ಆ ಸುದ್ದಿ ಬಿಟ್ಬೋಣ. ಈಗ 2ನೇ ಶ್ಲೋಕಕ್ಕೆ ಹೋಗೋಣ. ನನ್ನ ಸ್ವಭಾವ ಬೇರೆ, ನಿಮ್ಮ ಸ್ವಭಾವ ಬೇರೆ, ಆದ್ರೂ ನಾನು ನೀವು ಒಂದೇ ಅನ್ನೋ ರೀತಿಯಲ್ಲಿ ನಾನು ವ್ಯವಹಾರ ಮಾಡ್ಬೇಕಾಗಿತ್ತು. ಆದ್ದರಿಂದ ಸಮಾನತೆ ಅಂದ್ರೆ ಏನು? ನಾನು ಹಾಕೊಳ್ಳೋ ಶರ್ಟ್ ತರದ್ದೇ ನೀವು ಹಾಕೋಬೇಕು, ನನ್ನ ಆಕಾರದಲ್ಲಿ ಇರುವಂತಹ ಆಕಾರದಲ್ಲೇ ನೀವಿರ್ಬೇಕು, ನಾನ್ ತಿನ್ನೋ ಊಟನೇ ನೀವು ಮಾಡ್ಬೇಕು ಅನ್ನೋದು ಸಮಾನತೆ ಅಂತ ಈಗಿನವರ ವಾದ. ಆದ್ರೆ ಸಮಾನತೆ ಅರ್ಥವೇ ಬೇರೆ. ಸಮಾನತೆ ಅರ್ಥ ಗುಣದಲ್ಲಿ ಭೇದ ಸಹಜವಾಗಿರುತ್ತೆ. ಆಕಾರದಲ್ಲಿ ಭೇದ ಹೇಗೆ ಸಹಜವೋ ಗುಣದಲ್ಲಿ ಭೇದನು ಸಹಜ. ಆಕಾರ ಹೇಗೆ ಬದಲಾಗುತ್ತೋ ಗುಣನೂ ಬದಲಾಗುತ್ತೆ. ಹಾಗಾದ್ರೆ ನಾವು ಜೊತೆಯಲ್ಲಿದ್ದು ಆ ಸಾಹಸ ಇದು ಶಾಂತಿಯನ್ನ ಗಳಿಸಬೇಕಾದ್ರೆ ಏನಂತ ಭಾವಿಸ್ಬೇಕು ಅನ್ನೋಂಥದ್ದನ್ನ ಮುಂದಿನ ಶ್ಲೋಕ ಹೇಳುತ್ತೆ. ಸಹನಾವವತು, ಅಲ್ಲಿಂದ ಶುರುವಾಗುತ್ತೆ. ಅನೇಕರು ಸಹನಾ ಭವತು ಅಂತಾರೆ, ಅದು ತಪ್ಪು. ಭವತು ಅಂದ್ರೆ ಉಂಟಾಗುತ್ತೆ, ಸಹನೆ ಉಂಟಾಗ್ಲಿ ಅನ್ನೋ ಅರ್ಥದ ಹೇಳ್ಬಿಡ್ತಾರೆ. ಅದಲ್ಲ, ಆವವತು ಅಂತದ್ದು. ಸಹನಾವವತು ಅಂದ್ರೆ ಜೊತೆಯಲ್ಲಿಯೇ ನಮ್ಮನ್ನು ಕಾಪಾಡಲಿ ಅಂತ ಅರ್ಥ. ಈಗ ನಾನ್ ಬದುಕಿರೋದು ಯಾವ ಆಕ್ಸಿಜನ್ ತಗೊಂಡು? ಗಾಳಿ ಇಲ್ದಿರೋ ಆಕ್ಸಿಜನ್ ತಗೊಂಡು. ನೀವು ಬದುಕಿರೋದು ಯಾವ್ದನ್ನ ತಗೊಂಡು? ಆಕ್ಸಿಜನ್ ತಗೊಂಡು. ಪ್ರಕೃತಿ ಇಲ್ಲಿದ್ರೆ ನಾನೂ ಇಲ್ಲ, ನೀವು ಇಲ್ಲ, ನಾವಿಬ್ಬರೂ ಪ್ರಕೃತಿಯ ಮಕ್ಕಳು ಅಂತ ಆದಾಗ 2 ಮಕ್ಕಳು ಜಗಳ ಕಾಯೋದು ಯಾವಾಗ? ನಾನು ಅಂತ ಬಂದಾಗ ಅಲ್ವಾ? ಮಂಕುತಿಮ್ಮನ ಕಗ್ಗದಲ್ಲಿ ಇದ್ದೇ ಇದೆ. ಏನಪ್ಪಾ ಅಂದ್ರೆ, ತಂದೆ ಮಕ್ಕಳಿಗೆ ಹದಗೆಟ್ಟುದನು ಕಾಣೆಯ. ಅಪ್ಪ ಮಕ್ಕಳ ಜಗಳ ಕಾಯ್ತಾರಲ್ಲ, ನೋಡಿದ್ಯಲ್ಲ ನೀನು? ಹೊಂದಿರುವರವರ್ ಅಹಂತೆಯು ಮೊಳೆಯಕ, ನಾನು ಅನ್ನೋದು ಬರೋ ತನಕ ಹೊಂದ್ಕೊಂಡಿರ್ತಾರೆ. ಆಮೇಲೆ ಅಪ್ಪ ಹೀಗ್ ಮಾಡ್ಬೇಡ ಅಂದ್ರೆ ನನ್ನಿಷ್ಟ ಅಂದಾಗ ಹೋಯ್ತು ಸಂಬಂಧ. ತಂದೆಯಾರ್ ಬಂಧುವಾರ್ ನಾನೆಂಬುದಿದ್ದ ಮೇಲೆ ಬಂಧ ಮುರಿಯುವುದು ಬಳಿಕ ಮಂಕುತಿಮ್ಮ. ಹಾಗಾಗಿ ಈ ಪ್ರತ್ಯೇಕತೆಯ ಕಡೆಗೆ ನನ್ನ ಲಕ್ಷ್ಯ ಹೋದರೆ ಆಗ ಏನಾಗುತ್ತೆ? ಹೊಂದಾಣಿಕೆ ಆಗಲ್ಲ. ನಾನ್ ಅವ್ರನ್ನ ಬೈತೀನಿ, ಅವ್ರು ನನ್ ಬೈತಾರೆ, ಇಬ್ರು ಅಶಾಂತ. ಹಾಗೆ ಸಹನಾವವತು, ಜೊತೆಯಲ್ಲಿಯೇ ನಮ್ಮಿಬ್ಬರನ್ನ ಕಾಪಾಡ್ಲಿ ಅನ್ನೋದು ಒಂದರ್ಥ. ಆ ಕಾಪಾಡಿದ್ರಿಂದ ನಾನ್ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ ಅನ್ನೋ ಭಾವನೆ ನನಗ್ ಬರ್ಲಿ. ಸಮಾನ, ಇಬ್ಬರು ಪ್ರಕೃತಿಯ ಕರುಣೆಯಲ್ಲೇ ಬದುಕ್ತಾ ಇರೋರಾದ್ರಿಂದ ವಿ ಆರ್ ಸಿಟಿಂಗ್ ಇನ್ ದಿ ಸೇಮ್ ಬೋಟ್. ನಾನ್ ಬೇರೆ, ನೀವು ಬೇರೆ, ಆದ್ರೆ ವಿ ಆರ್ ಸಿಟಿಂಗ್ ಇನ್ ದಿ ಸೇಮ್ ಬೋಟ್ ಅನ್ನೋದನ್ನ ಮರೆಯೋ ಹಾಗಿಲ್ಲ. ಅದಕ್ಕೆ ಸಹನಾವವತು, ಜೊತೆಯಲ್ಲಿಯೇ ಕಾಪಾಡಲಿ. ನೀವು ದೇವ್ರನ್ನ ನಂಬಿದ್ರೆ ದೇವ್ರ ಕಾಪಾಡ್ಲಿ, ಇಲ್ಲ ದೇವ್ರನ್ನ ನಂಬಲ್ಲ, ಪ್ರಕೃತಿಯನ್ನಂತೂ ಬಿಡೋ ಹಾಗಿಲ್ವಲ್ಲ. ಆಕ್ಸಿಜನ್ ಇಲ್ಲದ್ರೆ ನಾವು ಬದುಕಕ್ಕಾಗಲ್ವಲ್ಲ. ನಮ್ಮನ್ನು ಜೊತೆಯಲ್ಲಿಯೇ ಕಾಪಾಡ್ಲಿ ನಮ್ಮೆಲ್ಲರನ್ನು ಪ್ರಕೃತಿ ಅನ್ನುವ ಕೋರಿಕೆ ಇದೆಯಲ್ಲ, ಅದು ಸಾಮೂಹಿಕ ಚಿಂತನೆಯಲ್ಲಿ ಹೊಂದಾಣಿಕೆಯನ್ನು ತರಿಸುವಂತಹದು. ಅದಕ್ಕೋಸ್ಕರ ಏನಂತಿದೆ? ಸಹನಾವವತು. 2ನೇದು ಸಹನವು ಭುನಕ್ತು. ಬುಕ್ ಅಂದ್ರೆ ಊಟ ಮಾಡೋದು. ಜೊತೆಯಲ್ಲಿ ಊಟ ಮಾಡೋಣ ಅಂದ್ರೆ ದಿನ ಒಂದೇ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡೋಣ, ಹುಡುಗರಿಗೆಲ್ಲ ಸಾಮೂಹಿಕ ಭೋಜನ ಮಾಡೋಣ, ಜಾತ್ರೆಯಲ್ಲೆಲ್ಲ ಹೊಟ್ಟೆ ಕೈ ಕೂತ್ಕೊಂಡು ಊಟ ಮಾಡೋಣ ಅನ್ನುವ ಅರ್ಥ ನಮ್ಮ ವ್ಯಾವಹಾರಿಕ ಅರ್ಥ. ಆದರೆ ಭುನಕ್ತು ಅನ್ನೋಕೆ ಇನ್ನೊಂದು ಅರ್ಥ ಇದೆ. ಮಾಡಿದ್ದುಣ್ಣೋ ಮಾರಾಯ ಅಂತ ಒಂದು ಗಾದೆ ಇದೆ. ಹಾಗಂದ್ರೆ ಏನರ್ಥ? ಏನ್ ಮಾಡಿದ್ಯೋ ಅದು ಊಟ ಮಾಡು ಅಂತ ಅಷ್ಟೇ ಅಲ್ಲ. ಏನ್ ಒಳ್ಳೆ ಕೆಲಸ ಮಾಡಿದ್ಯೋ ಅದ್ರ ಫಲ ಅನುಭವಿಸು, ಕೆಟ್ಟ ಮಾಡಿದ್ರೆ ಅನುಭವಿಸು. ನನ್ನ ಊಟ ಬೇರೆ, ನಿಮ್ಮ ಊಟ ಬೇರೆ, ಆದ್ರೆ ಜೊತೆಯಲ್ಲಿಯೇ ಊಟ ಮಾಡೋಣ. ಸಹನವು ಭುನಕ್ತು, ಒಳ್ಳೆಯದು ಕೆಟ್ಟದ್ದನ್ನ ಇಬ್ರು ಊಟ ಮಾಡೋಣ. ನನ್ನ ಅನ್ನ ಹಳಸೋಗಿದ್ರೆ ನನ್ನನ್ನ ನಿನಗ್ ಕೊಡ್ತೀನಿ, ನನ್ ಚಪಾತಿಗೆ ನೆಂಚಿಗೆ ಮರ್ತ್ ಬಂದಿದ್ರೆ ನನ್ ಚಟ್ನಿ ನೀನು ಕೊಡ್ತೀನಿ ಅನ್ನುವ ಹಂಚಿಕೆಯ ಮೂಲಕ ಕಷ್ಟ ಸುಖಗಳನ್ನು ಎದುರಿಸುವುದನ್ನ ಸಹನವು ಭುನಕ್ತು ಅಂತ ಹೇಳ್ತಾರೆ. ಹಂಚಿಕೆ ಬರ್ಬೇಕಾದ್ರೆ ಮೊದಲು ಸಮಾನತೆ ಬರ್ಬೇಕು. ಅದನ್ನ ಸಹನಾವವತ್ತು ಹೇಳ್ಬಿಡ್ತು. ಸಹನವು ಭುನಕ್ತು ಅಂದ್ರೆ ಹಂಚಿಕೆಯ ಮೂಲಕ ಜೊತೆಯಲ್ಲಿ ಊಟ ಮಾಡೋಣ. ಊಟ ಮಾಡೋಣ ಅಂದ್ರೆ ಕಷ್ಟ ಸುಖಗಳನ್ನ ಅನುಭವಿಸೋಣ. ಏನಾದರೂ ಹರಿ ಪ್ರೇರಣೆ ಎಂದು ಅಂತ ಹರಿದಾಸ್ ಹೇಳ್ತಾರೆ. ಜೊತೆಗೆ ವೀರಶೈವರಲ್ಲಿ ಪ್ರಾಸಾದಿಗಳು ಅಂತ ಹೇಳ್ತಾರೆ. ಅಂದ್ರೆ ದೇವರು ಕೊಡೋ ಕಷ್ಟ ಸುಖ ಎಲ್ಲವೂ ಪ್ರಸಾದವೇ. ಹಂಚ್ಕೊಂಡ್ ತಿನ್ನೋಣ. ನಂಗೆ ಕೊಟ್ಟಿರೋ ಪ್ರಸಾದ ನಿಂಗೂ ಕೊಟ್ಟು, ನಂಗೆ ಬೇಜಾರಾದ್ ನಿಂಗೆ ಹೇಳ್ಕೊತೀನಿ, ನಿನ್ ಬೇಜಾರಾದ್ ನನ್ನ ಹತ್ರ ಹೇಳ್ಕೊ. ಆ ಬೇಜಾರೇ ಅಲ್ಲ ನಾವು. ಅಕಸ್ಮಾತ್ ಆದ್ದು ಹೋಗುತ್ತೆ, ದುಃಖ ಆಯ್ತು ಹೋಗುತ್ತೆ, ಸುಖ ಆಯ್ತು ಹೋಗುತ್ತೆ. ಅವು ಸುಮ್ಮನೆ ಹಂಚ್ಕೊಂಡಿರೋಣ. ಸಹನವು ಭುನಕ್ತು. ಒಬ್ಬ ನುಣು ಊಟದಲ್ಲಿ ಸವಿ ಎಲ್ಲ ಸೊಗಸಿಲ್ಲ.
ಇಬ್ಬರಾಗಲು ಆಗುವ ಎಂದು ಎಣಿಸಿದನಂತೆ ಪರಬ್ರಹ್ಮಂ. ದೇವರಿಗೂ ಬೋರ್ ಆಗ್ಬಿಡ್ತಂತೆ ಒಬ್ನೇ ಇದ್ದು, ಯಾರು ಮಾತಾಡಕ್ಕೆ ಯಾರು ಇಲ್ಲ, ಒಬ್ನೇ, ಅವನು ಶಾಶ್ವತ, ಅವನಿಗೆ ಬೋರ್ ಆಗ್ತಿದೆ. ಅದಕ್ಕೋಸ್ಕರ ಏನ್ ಮಾಡ್ದ, ನಶ್ವರ ಪ್ರಕೃತಿಯನ್ನು ಸೃಷ್ಟಿ ಮಾಡ್ದ. ಶಾಶ್ವತ ಪರಮಾತ್ಮ ನಶ್ವರ ಪ್ರಕೃತಿ ಯಾಕೆ ಸೃಷ್ಟಿ ಮಾಡ್ದ ಅಂದ್ರೆ ಒಬ್ಬನಾಗಿ ಬೋರ್ ಆಗುತ್ತೆ. ಆಮೇಲೆ ಹೆಬ್ಬದುಕನ ಒಬ್ಬಂಟಿ ಏಕೆ ಕಳೆಯುವೆಯೋ, ಇಷ್ಟು ಜನ ಇದ್ದಾರೆ, ಅವ್ರ ಕಷ್ಟ ನೀನ್ ಕೇಳೋ, ನಿನ್ ಕಷ್ಟ ಅವ್ರಿಗೆ ಹೇಳ್ಕೋದು, ಯಾಕೆ ಹಾಗೆ ಒಬ್ಬನೇ ಇರ್ತೀಯ? ಹೆಬ್ಬದುಕನ ಒಬ್ಬಂಟಿತನದಲ್ಲಿ ಎಂತು ಕಳೆಯುವೆಯೋ, ತಬ್ಬಿಕೊಳ್ಳೋ ವಿಶ್ವವನ್ನು ಮಂಕುತಿಮ್ಮ. ನೋಡಿ ಹೇಗೆ ಕೊನೆಗೆ ಪಂಚ್ ಕೊಡ್ತಾರೆ ಅಂದ್ರೆ, ಪ್ರಪಂಚದವ್ರ ಹತ್ರ ಎಲ್ಲ ಹೊಂದ್ಕೋ, ನೀನು ನಿನ್ ಕಷ್ಟ ಅವ್ರಿಗೆ ಹೇಳ್ಕೊ, ಅವ್ರ ಕಷ್ಟ ನೀನ್ ಕೇಳ್ಕೊ. ತಬ್ಬಿಕೊಳ್ಳೋ ವಿಶ್ವವನ್ನು ಮಂಕುತಿಮ್ಮ, ಅದು ಸಹನವು ಗುಣಕ್ತು. ಜೊತೆಯಲ್ಲಿದ್ದಾಗ ನನ್ನ ಕಷ್ಟವನ್ನೇ ಹೇಳ್ಕೊಂಡು ತಿರುಗೋದಲ್ಲ, ನನ್ನ ಕಷ್ಟವನ್ನು ಅವ್ರಿಗೂ ಹೇಳ್ಬೇಕು, ಅವ್ರ ಕಷ್ಟವನ್ನು ನಾನು ಸ್ವೀಕರಿಸಬೇಕು, ವಿನಿಮಯ ಆಗಬೇಕು ಕಷ್ಟ ಸುಖಗಳು. ಒಬ್ಬನೇ ಇದ್ದಾಗ ಅದು ಸಾಧ್ಯವಿಲ್ಲ. ಜೊತೆಯಲ್ಲಿದ್ದಾಗ ವಿನಿಮಯಕ್ಕೆ ಒತ್ತು ಕೊಡ್ಬೇಕೆ ಹೊರತು ಅವನ ಕಷ್ಟಕ್ಕಿನ್ನ ನನ್ನ ಕಷ್ಟ ಕಡಿಮೆ ಖುಷಿ ಪಡೋದಲ್ಲ, ಅಥವಾ ಅವನ್ ಸುಖ ಇದೆಯಲ್ಲ ನಂಗೆ ಇಲ್ವೇ ಇಲ್ಲ ಅಂತ ದುಃಖ ಪಡೋದು ಅದು. ಆದ್ದರಿಂದ ಏನಪ್ಪಾ ಅದು, ಸಹನೌ ಭುನಕ್ತು. ಮುಂದಕ್ಕೆ ಸಹ ವೀರ್ಯಂಕರವಾವಹೈ, ಜೊತೆಯಲ್ಲಿ ಸಾಹಸ ಕಾರ್ಯ ಮಾಡೋಣ. ನೋಡಿ, ಈ ಮುಂಚೆ ಆದಿಮಾನವನ ಕಾಲದಲ್ಲಿ ಹೋರಾಟ ಆಗ್ಬೇಕಾದ್ರೆ ಇಬ್ರು ವ್ಯಕ್ತಿಗಳ ಮಧ್ಯೆ ಹೋರಾಟ ಆಗ್ತಿತ್ತು ಅಲ್ಲ, ಈಗಲೂ ಆಗುತ್ತಲ್ಲ, ಕುಸ್ತಿ ಅಥವಾ ಇಬ್ರು ಮಾಡೋ ಜಗಳ ಎಲ್ಲ ಏನಾಗುತ್ತೆ, ಇಬ್ರ ಕಡೆಯಿಂದಲೇ ಆಗುತ್ತೆ. ಆದ್ರೆ ಸಮಾಜ ಸಂಕೀರ್ಣವಾದಾಗೆಲ್ಲ ಏನಾಯ್ತು, ಎರಡು ದೇಶಗಳ ಮಧ್ಯೆ ಯುದ್ಧ ಆಗ್ಬೇಕಾದ್ರೆ ಈ ದೇಶದ ರಾಜ ಆ ದೇಶದ ರಾಜ ಯುದ್ಧ ಮಾಡ್ತಾರ? ಇಲ್ಲ, ಸೈನ್ಯದ ಜೊತೆಲಿ ಯುದ್ಧ ಮಾಡ್ತಾರೆ. ಯಾಕೆ ಅಂದ್ರೆ ರಾಜ ಅಂದ್ರೆ ಅವನ ಒಂದು ಸಾಮರ್ಥ್ಯವನ್ನು ವಿಸ್ತಾರ ಮಾಡ್ಕೊಳ್ಳೋ ಸಲುವಾಗಿ ಅನೇಕ ಜನರ ಮಧ್ಯೆ ಇರ್ತಾನ ಅವನು. ಹಾಗಾಗಿ ಸಹವೀರ್ಯಂಕರವಾವಹೈ ಅಂದ್ರೆ ಒಬ್ಬಂಟಿಯಾಗಿ ಕುಸ್ತಿ ಮಾಡೋದು ಬೇಡ. ಯಾರ ಜೊತೆಲಿ? ನನ್ನ ಕಷ್ಟಗಳ ಜೊತೆಯಲ್ಲಿ, ನನ್ನ ಅಜ್ಞಾನದ ಜೊತೆಯಲ್ಲಿ ನಾನು ಕುಸ್ತಿ ಮಾಡ್ಲೇಬೇಕು. ಪ್ರತಿಯೊಬ್ಬನು ಪ್ರತಿ ಕ್ಷಣವೂ ಕುಸ್ತಿ ಮಾಡ್ಬೇಕು ತನ್ನ ಅಜ್ಞಾನದ ಜೊತೆಗೆ. ಅವಾಗ ನನ್ನ ಅಜ್ಞಾನ ಜೊತೆಲಿ ಕುಸ್ತಿ ಮಾಡಿದ್ ಹೊಳೀತು ಅಂತ ನೀನು ಇನ್ನೊಬ್ರಿಗೆ ಹೇಳು, ನನಗೆ ಈ ಶ್ಲೋಕ ಹೊಳೀತು ಅಂತ ನಾನು ನಿಮ್ಗೆ ಹೇಳ್ತೀನಿ, ನೀವು ಈ ಶ್ಲೋಕದ ಅರ್ಥ ಹೀಗೆ ಅಂತ ನೀವು ಕೇಳಿ ಇನ್ನೊಬ್ರ ಕೈಲಿ ಕೇಳಿಸಿ. ಅವಾಗ ಅದು ನಾವು ಆ ಕೆಲಸ ಮಾಡಿದಾಗ ಆಯ್ತು. ಅದು ಸಹವೀರ್ಯಂಕರವಾವಹೈ ಅಂದ್ರೆ ಏನಾಯ್ತು, ನಾವು ಮಾಡುವ ಸಾಹಸವನ್ನ, ಸಾಹಸದ ಫಲ ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಹಂಚಿಕೊಂಡು ಜೊತೆಯಲ್ಲಿರೋಣ. ನಂಗೆ ಬೇಜಾರಾದ್ರೆ ಹೇಳಕ್ಕೊಬ್ರಿದ್ದಾರೆ ಅಂತ ನಂಗೆ ಇದ್ರೆ ಆಗ ಬೇಜಾರನ್ನು ಎದುರಿಸುವಂತ ದಿಟ್ಟತನ ಸಹಜವಾಗಿ ನನಗೆ ಬರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸಹ ವೀರ್ಯಂಕರವಾವಹೈ. ಮುಂದಿಂದು ಹೋರಾಡಕ್ ಹೋದಾಗ ಏನಾಗ್ಬೇಕಾಗತ್ತೆ ಅಂದ್ರೆ, ನಾನು ಉತ್ಸಾಹವಾಗಿ ಹೋರಾಡ್ಬೇಕು, ಬೇರೆಯವ್ರಿಗೂ ಉತ್ಸಾಹ ತುಂಬಬೇಕು. ತೇಜಸ್ವಿ ಅಂತ ಮುಂದೆ, ತೇಜಸ್ವಿ ನಾವಧೀತಮಸ್ತು ಮಾವಿದ್ವಿಷಾವಹೈ ಅಂತಿದೆ. ತೇಜಸ್ವಿ ಅಂದ್ರೆ ಏನು ಅಂದ್ರೆ, ನನ್ನ ತೇಜಸ್ಸು ಹೇಗಿರ್ಬೇಕು ಅಂದ್ರೆ, ಇದ್ರೆ ನಾನು ಅವನು ಅಷ್ಟು ಚೆನ್ನಾಗಿ ಅವನಿಗಿರೋ ಕಷ್ಟದಲ್ಲಿ ಅವನು ಹೋರಾಡ್ತಿದ್ದಾನೆ, ನಾನು ಹೋರಾಡ್ಬೇಕು ಅನ್ನೋ ಸ್ಫೂರ್ತಿ, ಪರಸ್ಪರ ಸ್ಫೂರ್ತಿ ಬರಬೇಕು ಅನ್ನೋದನ್ನ ತೇಜಸ್ವಿ ಅಂತ. ತೇಜಸ್ಸೇ ಹಾಗೆ ಎಲ್ಲ. ಒಂದು ಬೆಂಕಿ ಕಡ್ಡಿ ಗೀರಿದ್ರೆ ದೀಪ ಬೆಂಕಿ ಕಡ್ಡಿನೂ ತೋರಿಸುತ್ತೆ, ನನ್ನೂ ತೋರಿಸುತ್ತೆ, ನೋಡೋ ಕಣ್ಣನ್ನು ತೋರಿಸ್ತತ್ತೆ, ಪ್ರಪಂಚನೇ ತೋರಿಸುತ್ತೆ. ಹೀಗೆ ನಾನು ತೇಜಸ್ವಿಯಾಗಿ ಪರಸ್ಪರ ಯಾರೂ ಎದೆಗುಂದದ ಹಾಗೆ ಹೋರಾಡುವ ಕೆಲಸಕ್ಕೆ ನೆರವಾಗೋಣ. ತೇಜಸ್ವಿ ಅವಧೀತಮಸ್ತು ಅಂದ್ರೆ ನಾನು ಧೈರ್ಯವನ್ನ ಕಳ್ಕೊಳ್ಳೋದು ಯಾವುದೇ ಕಾರಣಕ್ಕೆ ಬೇಡ. ಕಳ್ಕೊಂಡ್ರೆ ಇನ್ನೊಬ್ರು ಯಾರು ನನ್ನ ಧೈರ್ಯ ತುಂಬಲಿ, ನಾನು ಅವ್ರಿಗೆ ಧೈರ್ಯ ಕಳ್ಕೊಂಡಾಗ ತುಂಬ್ತೀನಿ. ನಾ ಅವಧೀತಮಸ್ತು. ಕೊನೆಯದಾಗಿ ಮಾ ವಿದ್ವಿಷಾವಹೈ, ಯಾವುದನ್ನು ದ್ವೇಷಿಸೋದು ಬೇಡ, ಪ್ರಕೃತಿಯನ್ನು ದ್ವೇಷಿಸೋದು ಬೇಡ, ನನ್ನ ದೇಹವನ್ನು ದ್ವೇಷಿಸೋದು. ಹಾಳದ್ದು ಎಷ್ಟು ಗಟ್ಟಿಯಾಗಿದ್ದೆ, ಹೇಗಾಗ್ಬಿಟ್ಟೆ ನೋಡು. ಒಂದ್ಸರಿ ನನ್ನ ದೇಹದಿಂದಲೇ ಮೆರೆದಿದ್ದೀನಿ, ಹೋಗ್ತೀನಿ. ಅದರಿಂದ ಅಸತ್ ಯಾವುದೇ ಇರ್ಲಿ, ಯಾವುದನ್ನು ದ್ವೇಷಿಸೋದು ಬೇಡ. ಪ್ರಪಂಚ ಬದಲಾಗುತ್ತಾ? ಬದಲಾಗ್ಲಿ. ಜನ ಬದಲಾಗ್ತಾರ? ಆಗ್ಲಿ. ಆ ಬದಲಾವಣೆಯನ್ನು ದ್ವೇಷದ ಕಣ್ಣಿನಿಂದ ನೋಡೋದು ಬೇಡ. ಆಗ ನೋಡಿದ್ರೆ ಪ್ರಕೃತಿ ಅಂದ್ರೆ ನಾವೇನ್ ಅನ್ಕೊಂಡಿದೀವಿ ಅಂದ್ರೆ ಹೊರಗಡೆ ಇರುವಂತ ದೃಶ್ಯಗಳು ಅಂತ. ನನ್ನೊಳಗೂ ಪ್ರಕೃತಿ ಇದೆ ಅಲ್ವಾ. ನಂಗೆ ಹಸುವಾಗ್ತಿತ್ತು, ಚೆನ್ನಾಗಿ ತಿಂತಿದ್ದೆ, ಈಗ ಹಸುವೆ ಆಗಲ್ಲ.
ಹಸು ಕೊಟ್ಟಿದ್ದು ನಾನಲ್ಲ, ಪ್ರಕೃತಿ. ಪ್ರಕೃತಿ ಕೊಟ್ಟಿದ್ದು ನನ್ನ ಹಸು ಅನ್ಕೊಂಡಿದ್ದೆ ಅಷ್ಟೇ. ಈ ನಾನು ಬಂತು ನೋಡಿ ಎಲ್ಲಾಗ್ಲೇ ಮತ್ತೆ ಶುರುವಾಯ್ತು. ದ್ವೇಷ ಆಗ್ಬೇಕಾದ್ರೆ ಏನಾಗ್ಬೇಕು? ನಾನ್ ಬೇರೆ ನೀನ್ ಬೇರೆ, ನಾನ್ ಜಾಸ್ತಿಯೋ ನೀನ್ ಜಾಸ್ತಿಯೋ ಅಂತ ಬರ್ಬೇಕು. ಈ ನಾನು ನೀನುಗಳು ಹೋಗ್ಬಿಟ್ರೆ ಹೋಗೋವರೆಗೂ ಶಾಂತಿ ಇರೋದಿಲ್ಲ. ನಾನು ಚೆನ್ನಾಗಿದ್ದೀನಿ, ಅವನು ನಂಗಿನ್ನ ಕಡಿಯಾಗಿದ್ದಾನೆ, ಅಥವಾ ನಾನ್ ಚೆನ್ನಾಗಿಲ್ಲ ಅವನು ಚೆನ್ನಾಗಿದೆ. ಈ ನಾನು ನೀನುಗಳು ಬಿಡಬೇಕಾಗಿದೆ. ಆ ದೃಷ್ಟಿಯಿಂದ ಆ ಬಿಟ್ಟಾಗಲೇ ಶಾಂತಿ ಸಿಗೋದು. ಅದು ಬಿಡೋವರೆಗೆ ನಮಗೆ ಶಾಂತಿ ಸಿಗೋದಿಲ್ಲ. ನಾವು ಎಂದು ಪ್ರಯತ್ನ ಮಾಡಿದೀವಿ ಹೇಳಿ? ಹೀಗೆ ನಾನು ನೀನು, ನಂಗೆ ದುಃಖ ಆದಾಗ ನಂಗಾದ್ರೆ ಏನಂತೆ, ನಮ್ಮ ವಿದ್ಯಾರ್ಥಿಗಳೆಲ್ಲ ಖುಷಿಯಾಗಿದ್ದಾರೆ, ನಾನು ಇರ್ತೀನಿ ಅವ್ರ ಜೊತೆಲಿ ಅಂತ ಅನ್ನೋ ಧೈರ್ಯ ನಾನು ಮಾಡಿದ್ದೆ, ಆಗ ನಂಗೆ ಶಾಂತಿ ಸಿಗುತ್ತೆ. ಇಲ್ಲಿದ್ರೆ ಅಯ್ಯೋ ನನ್ ಕಣ್ ಮುಂದಿನ ಬಚ್ಚಗಳು, ಅವ್ರಿಗಿರೋ ಅಷ್ಟು ಸಂಬಳ ನಂಗಿಲ್ಲ, ಅವ್ರಿಗಿರೋ ಅಷ್ಟು ಸುಖ ನಂಗಿಲ್ಲ ಅಂತ ನಾನು ಅನ್ಕೊಂಡ್ರೆ ಅಂಥ ಅಧ್ಯಾಪಕ ನಿರಾಳವಾಗಿರಕ್ ಸಾಧ್ಯವೇ ಇಲ್ಲ. ಇನ್ನು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ತುಂಬಾ ಸುಂದರವಾದ ಪದ್ಯ ಇದೆ. ಏನದು? ಪಿಡಿ ಗಳಿಸು ಭುಜಿಸು ಒಡೆಯನಾಗೆನ್ನುವುದು ಮೋಹ. ತಗೋ, ಏನೇನ್ ಸಿಗುತ್ತಾ ಎಲ್ಲ ಬಾಚ್ಕೋ, ಅದ್ರಲ್ಲೆಲ್ಲ ಸುಖ ಬೀಳುವಂತೆ ಬಾಚ್ಕೋ. ಯು ಓನ್ ಎವ್ರಿಥಿಂಗ್, ಓನ್ ಮೆನಿ ಥಿಂಗ್ಸ್, ಆಸ್ ಮೆನಿ ಥಿಂಗ್ಸ್ ಆಸ್ ಪಾಸಿಬಲ್ ಅನ್ನೋಂಥದ್ದು ಮೋಹ. ಅಂದ್ರೆ ತಗೊಂಡು ಈ ನಶ್ವರ ದೇಹವನ್ನ ಪೋಷಿಸೋದು, ಮಣ್ಣಿಗೆ ಬೀಳೋ ದೇಹಕ್ಕೆ ಚಿನ್ನದ ಒಡವೆ ಹಾಕೋದು, ಮಣ್ಣಾಗುವ ದೇಹಕ್ಕೆ ಬೆಣ್ಣೆ ತಿನ್ಸೋದು, ಇದೆಲ್ಲ ಇದ್ ನಾವು ಮಾಡ್ತಾ ಇರುವಂತದ್ದು. ಅದಕ್ಕೆ ಅವ್ರೇನ್ ಹೇಳ್ತಾರೆ? ಇದು ಮೋಹ, ದೇಹದ ಮೋಹ, ನಶ್ವರದ ಮೋಹ, ಶಾಶ್ವತವನ್ನು ಮರೆತು ಬಿಡುತ್ತೆ. ಅದಕ್ಕೆ ಅದ್ ಮಾಡಬೇಡ. ನೆಕ್ಸ್ಟ್, ಕೊಡು ಸೇವೆಗೈ ಕರುಣಿಸು ಕೊಡು ಸೇವೆಗೈ ಭುಜಿಸು, ಹಂಚ್ಕೋ ಎಲ್ಲರ ಜೊತೆಲೂ ಅನ್ನುವಂಥದ್ದು. ಆ ಪದ ಮರ್ತೋಗಿದೆ. ಎನ್ನುವುದು ಕರುಣೆ. ನಾನು ಒಬ್ನೇ ಅಲ್ಲಪ್ಪ, ಅವನು ಚೆನ್ನಾಗಿರ್ಬೇಕು. ಅಸಹನ ಹೋಯ್ತು, ಸಹನೋ ಗುಣಕ್ ಬಂತು ನೋಡಿ. ಏನಾಯ್ತು? ಕರುಣೆ. ಅದು ಕೊನೆಗೆ ಬಿಡು ನೀನು ನಾನುಗಳ, ನಾನು ಬೇಡ ನೀನು ಬೇಡ, ವಿಶ್ವಾತ್ಮ ಪದವ ನೀ ನಡರೆನ್ನುವುದು ಶಾಂತಿ ಮಂಕುತಿಮ್ಮ. ಆದ್ದರಿಂದ ನಶ್ವರ ಜಗತ್ತು ನನಗೆ ಮೊದಲು ಮೋಹವನ್ನು ಹುಟ್ಟಿಸುತ್ತೆ. ಸ್ವಲ್ಪ ಮೆಚೂರ್ ಆದ್ರೆ ಕರುಣೆ ಹುಟ್ಟುತ್ತೆ. ಇನ್ನೂ ಮೆಚೂರ್ ಆದ್ರೆ ಏನಾಗುತ್ತೆ? ಅದು ನನ್ನನ್ನ ಈ ಜಗತ್ತಿನಿಂದ ಮೀರಿದ್ದ ಒಂದು ಸತ್ಯವನ್ನ ಜ್ಞಾಪಿಸುತ್ತೆ. ನಾನು ಮೊನ್ನೆ ಒಂದು ಉದ್ಧೃತ ವಾಕ್ಯ ಹಾಕಿದ್ದೆ. ಬಂಧುಗಳು ಅನ್ನೋರು ಬಂಧನವೋ? ಯಾಕೆ ಬಂಧನ ಅಂದ್ರೆ, ನಾನು ಹೋಗ್ಬೇಕು ಅಂದ್ರೆ ನಾನು ಬರ್ತೀನಿ ಅಂದ್ರೆ ನಾನು ಹೋಗಕ್ಕಾಗಲ್ಲ, ಅವ್ರು ಹೋಗಲ್ಲ, ಅವಾಗ ಬಂಧನ ಆಗ್ತಾರೆ. ಬಿಡುಗಡೆಯೋ? ನಂಗೆ ಹೋಗಕ್ಕಾಗಲ್ಲ, ನನ್ನ ಪರವಾಗಿ ಅಂದ್ರೆ ಬಿಡು, ನಾನು ಹೋಗ್ತೀನಲ್ಲ ಮಾರ್ಕೆಟ್ ಅಲ್ಲಿ, ಹಾಗೆ ನಿಂಗೂ ತಂದು ಕೊಡ್ತೀನಿ ಅನ್ನೋದು ಅವಾಗ ಬಿಡುಗಡೆ ಆಗುತ್ತೆ. ಮೂರನೇದು ಇನ್ನೊಂದಿದೆ. ಏನಪ್ಪಾ ಅಂತಂದ್ರೆ, ಬಂಧನವೂ ಅಲ್ಲ, ಬಿಡುಗಡೆ ಇಲ್ಲ, ಇದೆಲ್ಲ ನಶ್ವರವಾದ ಬದುಕು. ಈ ಪ್ರಪಂಚದಲ್ಲಿ ಸಂಬಂಧ ಇದ್ರು ಒಂದೇ, ಇಲ್ಲದೆ ಇದ್ರು ಒಂದೇ ಅನ್ನೋಂತ ಸಬ್ಲಿಮೇಷನ್, ಉನ್ನತೀಕರಣ ಇದೆಯಲ್ಲ, ಅದು ಇರ್ಬೋದು. ಬಂಧನದ ಬಿಡುಗಡೆ ಅಲ್ಲ ಅದು. ಬಂಧನ ಅರ್ಥಹೀನತೆಯನ್ನೇ ಹೇಳುವಂಥದ್ದು ಅಂತ ಬರೆದಿದ್ದೆ ನಾನು. ಅಕ್ಕಮಹಾದೇವಿ ಕೂಡ ಅದನ್ನೇ ಹೇಳ್ತಾಳೆ. ಕಲ್ಲು ಕಲ್ಲು ಬಡಿದರೆ ಏನ್ ಬರುತ್ತೆ? ಕಲ್ಲು ಕಲ್ಲು ಬಡಿದ್ರೆ ಏನಾಗುತ್ತೆ? ಕಿಡಿ ಬರುತ್ತೆ. ಬೆಣ್ಣೆಯನ್ನ ಕಡಿದ್ರೆ ಏನ್ ಮೊಸರನ್ನು ಕಡಿದ್ರೆ ಏನ್ ಬರುತ್ತೆ? ಬೆಣ್ಣೆ ಬರುತ್ತೆ. ನೋಡಿ, ಮೊದಲನೇದು ನಾನು ಹೇಳಿದ್ದು ಬಂಧನ ಅನ್ನೋದು ಕಿಡಿ, ಅದು ಬಂಧನ ಮತ್ತೆ ಹೊರೆ ಅನ್ಸತ್ತೆ, ಸಂಬಂಧನ ಕಡಿಯೋದು. ಇದು ಕಡಿಯೋದದು, ಇದು ಕಡಿಯೋದ್ರಿಂದ ಬರೋದು ಬೆಣ್ಣೆ. ಮೂರನೇದು ಬಿಡು ನೀನು ನಾನು ಅಲ್ಲ ಅಂತ ಕಡೆ ಬರುತ್ತಲ್ಲ. ಆದ್ರೆ ಶರಣರು ಬಂದ್ರೆ ಕರ್ಪೂರದ ಗಿರಿಗೆ ಬೆಂಕಿ ಬಿದ್ದ ಹಾಗಾಗುತ್ತೆ ಅಂತ. ಬೆಟ್ಟದಷ್ಟು ಕರ್ಪೂರ ಇದ್ರೂ ಕೂಡ ಅದಕ್ಕೆ ಬೆಂಕಿ ಬಿದ್ರೆ ಆ ಕರ್ಪೂರ ಎಲ್ಲ ಆವಿಯಾಗಿ ಹೋಗಿ ಕರ್ಪೂರವೂ ಇಲ್ಲ, ಬೆಂಕಿಯೂ ಇಲ್ಲ, ಎರಡೂ ಇಲ್ಲ ಹಾಗಾಗುತ್ತೆ. ಅದು ಶರಣರ ಸಂಬಂಧ ಅಂತ ಅಕ್ಕಮಹಾದೇವಿ ಹೇಳ್ತಾರೆ. ಸೊ ಈ ಅಂಶವನ್ನ ಈ ಶ್ಲೋಕಗಳು ಹೇಳ್ತಾ ಇವೆ ಅಂತ ಹೇಳ್ತಾ ನನ್ನ ವೇಳೆ ಮುಗಿತಾ ಬರೋದ್ರಿಂದ ನಾನು ಹೆಚ್ಚು ಉದಾಹರಣೆಗಳನ್ನ ತಗೊಳಕ್ ಆಗಿಲ್ಲ. ಆದ್ರೆ ಹೇಳ್ಬೇಕಾದಷ್ಟನ್ನ ಹೇಳಿದೀನಿ. ಆದ್ರೆ ಇನ್ನೊಂದು ಹೇಳೋದು ಬಾಕಿ ಇದೆ. 3 ಸರಿ ಶಾಂತಿ 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 ಅಂತ. ಶಾಂತಿ ಅನ್ನೋದೇ ನಾವು ಇನ್ನು ಏನು ಅಂತ ಅನುಭವಕ್ಕೆ ಬಂದಿಲ್ಲ. ಶಾಂತಿ ಅನ್ನೋದು ಹಾಗೆ ನೋಡಿದ್ರೆ ಪ್ರತ್ಯಕ್ಷಾನುಭವ ಅಲ್ಲ. ಪ್ರತ್ಯಕ್ಷಾನುಭವಗಳೆಲ್ಲ ಹೇಗಾಗುತ್ತೆ? ನನ್ನ ಇಂದ್ರಿಯಗಳ ಮೂಲಕ ಆಗುತ್ತೆ. ಪರೋಕ್ಷಾನುಭವ ಅಂದ್ರೆ ಯಾರೋ ಶಾಂತಿಯಾಗಿದಾರಲ್ಲ ಒಬ್ರು ಸ್ವಾಮಿಗಳು, ಅದ್ ನೋಡಿದ್ರೆ ಪರೋಕ್ಷಾನುಭವ ಆಗುತ್ತೆ. ಅದರಿಂದಲೂ ಶಾಂತಿ ಸಿಗಲ್ಲ. ಅವ್ರಿಗೆ ಶಾಂತಿ ಸಿಕ್ತು, ನಮ್ಗೆ ಸಿಕ್ತು. ಅಪರೋಕ್ಷಾನುಭವ ಅಂದ್ರೆ ಅವರ ಅನುಭವವನ್ನು ನಾನು ಮಾಡಿ ನೋಡಿ ಕಂಡುಕೊಳ್ಳೋದಿದೆಯಲ್ಲ, ಪರರ ಅನುಭವವನ್ನು ಸ್ವಂತ ಅನುಭವವಾಗಿಸಿಕೊಳ್ಳೋ ತನಕ ಶ್ರಮ ಪಡೋದಿದೆಯಲ್ಲ, ಆ ಶ್ರಮವನ್ನ ಪಟ್ಟರೆ ಮಾತ್ರ
ಅದು ಅನುಭವ ಆಗುತ್ತೆ. ಶಾಂತಿ ಅನ್ನೋದು ಪ್ರತ್ಯಕ್ಷಾನುಭವ ಅಲ್ಲ, ಅದು ಅಪರೋಕ್ಷಾನುಭವವಾಗಬೇಕು. ಯಾರು ಶಾಂತರಾಗಿದ್ದಾರೋ ಅವರಿಂದ ಹೇಗಿರ್ಬೋದು ಅಂತ ನಾನು ಊಹೆ ಮಾಡಿ ನಾನು ಹಾಗಿದ್ದು ಅದನ್ನು ಕಂಡುಕೊಂಡಾಗ ಅದು ಅಪರೋಕ್ಷಾನುಭವ ಆಗುತ್ತೆ. ಇರ್ಲಿ ಬಿಡಿ. ಶಾಂತಿ 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 ಅಂತ 2 ಶ್ಲೋಕದಲ್ಲೂ ಹೇಳಿದೆ. ಯಾವ್ದ್ರಲ್ಲಿ? ಅಸತೋಮ ಸದ್ಗಮಯದಲ್ಲೂ ಶಾಂತಿ, ಓಂ ಶಾಂತಿ 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 ಅಂತಿದೆ. ಇಲ್ಲೂ ಓಂ ಶಾಂತಿ 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 ಅಂತ. ಈ ಓಂ ಅನ್ನೋದ್ರಿಂದ ಶುರು ಮಾಡ್ತೀನಿ. ಆ ಊ ಮಾದಿಂದ ಆಗಿದೆಲ್ಲ ಅದು ಸೃಷ್ಟಿ ಸ್ಥಿತಿ ಲಯ. ಯಾವುದು ಸೃಷ್ಟಿ ಆಗುತ್ತೋ ಅದು ಸಾವು ಆಗ್ಲೇಬೇಕು. ಜಾತಸ್ಯ ಮರಣಂ ಧ್ರುವಂ. ಈ ಸೃಷ್ಟಿ ಸ್ಥಿತಿ ಲಯವನ್ನು ಹುಡುಕಿದ್ರೆ ಶಾಂತಿ ಸಿಗೋದಿಲ್ಲ. ಆದ್ರೆ ಈ ಸೃಷ್ಟಿ ಸ್ಥಿತಿ ಲಯಕ್ಕೆ ಎಲ್ಲವೂ ಕೂಡ ಯಾವುದೋ ಒಂದು ಪ್ರಕೃತಿಯ ಲೀಲೆ ಆಗಿದೆಯಲ್ಲ, ಅದನ್ನ ಲೀಲೆಯಾಗಿ ನೋಡಿದ್ರೆ ಹುಟ್ಟು ಲೀಲೆ, ಪ್ರಕೃತಿ ಲೀಲೆ, ನಾನು ಬದುಕಿರೋದು ಪ್ರಕೃತಿ ಲೀಲೆ, ಸಾವು ಪ್ರಕೃತಿ ಲೀಲೆ ಅಂತ ಅನ್ಕೊಂಡವ್ರಿಗೆ ಶಾಂತಿ ಸಿಗುತ್ತೆ. ಅದ ಓಂ ಅಂದ್ರೆ ಈ ಅಸತ್ ಪ್ರಪಂಚಕ್ಕೆ ಹುಟ್ಟು ಬೆಳವಣಿಗೆ ಸಾವು ಇದೆಯಲ್ಲ, ಅಸತ್ ಪ್ರಪಂಚ ನಾನಲ್ಲ ಅಂತ ಅನ್ಕೊಳ್ಳೋಂಥ. ಶಾಂತಿ 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 ಅನ್ನೋದಕ್ಕೆ 3 ರೀತಿಯಲ್ಲಿ ಅರ್ಥ ಹೇಳ್ಬೋದು. ಮೊದಲನೇದು, ನಮಗೆ 3 ಅವಸ್ಥೆ ಇದೆ. ಏನು? ಸ್ವಪ್ನ, ಜಾಗೃತಿ, ಸುಷುಪ್ತಿ ಅಂತ. ಜಾಗೃತಿಯಲ್ಲೂ ಶಾಂತಿ ಇರ್ಬೇಕು. ಅಂದ್ರೆ ಎಚ್ಚರವಾಗಿದ್ದಾಗಲೂ ನನ್ನ ಮನಸ್ಸು ಪರಿಟರ್ಬ್ ಆದ್ರೆ ರಾತ್ರಿ ನಿದ್ದೆ ಬರೋದಿಲ್ಲ. ಹಾಗಾಗಿ ಜಾಗೃತಿಯಲ್ಲೂ ಶಾಂತವಾಗಿದ್ದರೆ ಆಗ ನಿದ್ರೆಯಲ್ಲೂ ಶಾಂತವಾಗಿರುತ್ತೆ. ಜಾಗೃತಿಯಲ್ಲಿ ಅಶಾಂತಿ ಇದ್ರೆ ನಿದ್ದೆಯಲ್ಲಿ ಅಶಾಂತಿ ಆಗಕ್ಕೆ ಸಾಧ್ಯ. ಈ ಜಾಗೃತಿಯಿಂದಿರ್ಲಿ, ನಿದ್ರೆಯಿಂದಿರ್ಲಿ, ಸುಷುಪ್ತಿ ಅಂದ್ರೆ ಹೊರ ಜಗತ್ತು ಮತ್ತೆ ಒಳ ಜಗತ್ತು ಎರಡೂ ಮರೆತ ಸ್ಥಿತಿ. ಇದು ನಿದ್ದೆ ಅನ್ನೋದು ಹೊರ ಜಗತ್ತನ್ನು ಮರೆತು ಒಳ ಜಗತ್ತಿಗೆ ಬದ್ಧವಾಗಿರೋದು, ಕಮಿಟೆಡ್ ಆಗಿರೋದು. ಎಚ್ಚರ ಅನ್ನೋದು ಹೊರ ಜಗತ್ತು ಒಳ ಜಗತ್ತು ಎರಡನ್ನೂ ಹ್ಯಾಂಡಲ್ ಮಾಡೋದು. ಸುಷುಪ್ತಿ ಅಂದ್ರೆ ಎರಡನ್ನೂ ಮರೆಯೋದು. ಆಗಲೂ ಕೂಡ ಶಾಂತಿ ಬೇಕಾಗಿದೆ. ಹಾಗಾಗಿ ಶಾಂತಿ ಅನ್ನೋದು ಓಂ ಸ್ವಪ್ನ ಜಾಗೃತಿ 3 ಅವಸ್ಥೆ ಅಂತ ಕರೀತಾರೆ. ಅವಸ್ಥಾತ್ರಯ ಅಂತ ಅದು. ಇನ್ನೊಂದು ಅಧಿಭೌತಿಕ, ಅಧಿದೈವಿಕ, ಆಧ್ಯಾತ್ಮಿಕ ಅಂತ. ಅಧಿಭೌತಿಕ ಅಂದ್ರೆ ಪ್ರಪಂಚದಲ್ಲಿ ಇರುವ ನಶ್ವರವನ್ನು ನೋಡಿದರೂ ಶಾಶ್ವತ ನಂಗೆ ಜ್ಞಾಪಕ ಬರಬೇಕು. ನನ್ನ ದೇಹದ ನಶ್ವರ ನೋಡಿದ್ರು ನಂಗೆ ಶಾಶ್ವತ ಜ್ಞಾಪಕ ಬರಬೇಕು. ಈ ಪ್ರಕೃತಿಯ ಲೀಲೆಯನ್ನು ನೋಡಿದ್ರು ಕೂಡ ನನಗೆ ಶಾಂತಿ ಬರಬೇಕು. ಈ ರೀತಿ ಜ್ಞಾತೃ ಜ್ಞಾನ ಜ್ಞೇಯದ 3 ಜ್ಞಾನದಲ್ಲೂ ಶಾಂತಿ ಬರಬೇಕು ಅಂತ 3 ಸರಿ ಇನ್ ಕೆಲವರು ಇಂಟರ್ಪ್ರಿಟ್ ಮಾಡಿ. ಇನ್ ಕೆಲವರು, ನಮಗೆ ಶರೀರ 3 ಇದೆ. ಸ್ಥೂಲ ಶರೀರ, ಕಣ್ಣಿಗೆ ಕಾಣುವಂತ ಶರೀರ. ಸೂಕ್ಷ್ಮ ಶರೀರ ನನ್ನ ಮನಸ್ಸು. ನನ್ನ ಮನಸ್ಸು ಇನ್ನೊಬ್ರಿಗೆ ಕಾಣದೇ ಇಲ್ಲ, ನನ್ನ ದೇಹನೇ ಕಾಣೋದು. ಅದು ಸೂಕ್ಷ್ಮ ಶರೀರ. ಈ ಎರಡಕ್ಕೂ ಒಂದು ಸಂಬಂಧ ಕಲ್ಪಿಸಿದೆಯಲ್ಲ. ನನಗೆ ಕೋಪ ಬರುತ್ತೆ, ಕಣ್ಣು ಕೆಂಪಗಾಗುತ್ತೆ. ಕೋಪ ಅನ್ನೋದು ಕಣ್ಣಿಗೆ ಕಾಣಲ್ಲ, ಅದು ಕಣ್ಣು ಕೆಂಪಗಾದ ಕಾಣುತ್ತೆ. ಈ ಎರಡನ್ನು ಕನೆಕ್ಟ್ ಮಾಡಿದೆಯಲ್ಲ, ಅದು ಕಾರಣ ಶರೀರ. ಈ 3 ಕೂಡ ನನಗೆ ಶಾಂತಿ ಕೊಡ್ಬೇಕು ಅಂದ್ರೆ ಈ 3 ಶರೀರಗಳು ಪ್ರಕೃತಿ ಇದೆ, ನಂದಲ್ಲ. ನಾನು ಪ್ರಕೃತಿಯ ಚೂರೆ, ಪ್ರಕೃತಿಯೇ ಈ ಚೂರಿಗೆ ಬಂದು ಅದನ್ನೆಲ್ಲ ಮಾಡ್ತಾ ಇದೆ ಅನ್ನೋ ಭಾವದಿಂದ ನೋಡ್ಬೇಕು ಅಂತ. ಅದಕ್ಕೊಂದು ಓಂ ಶಾಂತಿ 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 ಅಂತ ಹೇಳುವಂಥದ್ದಿದೆ. ಹೀಗಾಗಿ ಇನ್ನೂ ಅನೇಕ 3 ಯಾವ್ಯಾವ ಇದೆಯೋ ಎಲ್ಲವನ್ನು ಹೇಳುವಂತ ಗುಣ ಇರುತ್ತೆ ಅದಕ್ಕೆ. ಕೆಲವು 3 ಬಂದಾಗ ಎಷ್ಟು 3ಗಳಿವೆಯೋ ಅವಷ್ಟಕ್ಕೆ ಯಾವ್ಯಾವ್ದು ಅಂದ್ಕೊಳತ್ತೋ ಅದೆಲ್ಲವನ್ನು ಒಪ್ಕೋಬೇಕಾದ್ದೆ. ಇದಕ್ಕೆ ಒಂದು ಉತ್ತರ ಖಚಿತವಾದ ಇರಲ್ಲ. ಈಗ ಲೆಕ್ಕದಲ್ಲಿ ಮಾಡಿ ಒಂದೇ ಒಂದು ಆನ್ಸರ್, ಹಾಗಲ್ಲ. ಇದು ಕಾವ್ಯದಲ್ಲಿ ನಾನಾರ್ಥ ಸಹಿತವು ಕಾವ್ಯ. ಹಾಗಾಗಿ ನಾನಾರ್ಥ ಸಹಿತವಾದದ್ದು ಅನ್ನೋದನ್ನ ನೆನಪು ಮಾಡ್ತಾ, ಆತ್ಮೀಯರೇ, ಈ 2 ಶ್ಲೋಕ ನಾನು ಅನೇಕ ಕಡೆ ಶಾಲೆಗಳಲ್ಲಿ ಪ್ರಾರ್ಥನೆ ಮಾಡುವಾಗ ಅಥವಾ ಪೂಜೆ ಮಾಡುವಾಗ ಅಥವಾ ಸುಮ್ಮನೆ ಇದ್ದಾಗಲೂ ಊಟ ಮಾಡುವಾಗ ಹೇಳ್ಕೊಳ್ಳುವಂಥದ್ದು ವಾಡಿಕೆಯಲ್ಲಿದೆ. ಆದ್ರೆ ಯಾರನ್ನು ಕೇಳಿದ್ರು ಇದರ ಅರ್ಥ ಏನು ಅಂತ ಕೇಳಿದ್ರೆ ಅದಕ್ಕೆ ಅದೇ ನಿಘಂಟಿನ ಅರ್ಥ ಹೇಳ್ತಾರೆ. ಏನು? ಮೃತ್ಯೋರ್ಮ, ಸಾವಿನಿಂದ ಬದುಕಿನ ಕಡೆ ಹೋಗ್ಬೇಕು. ನಾನು ಸಾಯಕ್ ಭಯ, ಅದಕ್ಕೋಸ್ಕರ ಹಾಗೆ ಹೇಳಿದ್ದೀನಿ ಅಂತ ಒಬ್ರು ಹೇಳಿದ್ದು. ಹೀಗಾಗಿ ಅನೇಕ ವೇಳೆ ನನ್ನ ಇತಿಮಿತಿಗಳಿಂದ ಆ ಶ್ಲೋಕದ ವ್ಯಾಪಕ ಅರ್ಥ ಸಂಕುಚಿತ ಅರ್ಥವಾಗುವ ಅಪಾಯ ಇದೆ. ಆ ದೃಷ್ಟಿಯಿಂದ ನಾನು ಇದನ್ನ ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೇನೆ. ನಿಮಗೆ ಇದು ಸರಿ ಅಂತ ಅನ್ಸಿದ್ರೆ, ಇಷ್ಟ ಆದ್ರೆ ಈ ಹೆಚ್ಚು ಜನರಿಗೆ ಇದನ್ನ ತೋರಿಸಿ, ನೋಡಿ ಈ ಶ್ಲೋಕ ನಾವು ಹೇಳ್ತೀವಲ್ಲ ಈ ಅರ್ಥದಲ್ಲಿ ನೋಡ್ಬೇಕು ಅಂತ ಅನ್ನೋ ಹಾಗೆ ಮಾಡಿದರೆ ನಾನು ಉಪಕೃತ ಅಂತ ಭಾವಿಸ್ತೇನೆ. ಯಾಕೆಂದ್ರೆ ಮೇಡಮ್ ಕ್ಯೂರಿ ಅವ್ರು ಹೇಳ್ತಿದ್ರು, ಡಿಫ್ಯೂಷನ್ ಆಫ್ ಅವರ್ ನಾಲೆಡ್ಜ್ ಈಸ್ ಅವರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನನಗೆ ಜ್ಞಾನ ಬರದೇ ಇದ್ರೆ ನಾನೇನು ಮಾಡ್ಲಾರೆ,
ಬಂದ ಜ್ಞಾನವನ್ನು ತುಂಬಿಟ್ಕೊಳ್ಳದೆ ಹಂಚಿದ್ರೇನೆ ನಮ್ಮ ಸಾಮಾಜಿಕ ಜವಾಬ್ದಾರಿ ನಿರ್ವಹಿಸಿದ ಹಾಗೆ. ಆಗ ತಾನೇ ಸಹನವು ಭುನಕ್ತು ಆಗುದು. ಆತ್ಮೀಯರೇ, ಮುಂದಿನ ಜಾಲನ್ಯಾಸದಲ್ಲಿ ಸಹನವು ಭುನಕ್ತು ಆಗೋದಕ್ಕೆ ಮುಂದಿನ ಭಾನುವಾರ ಸೇರೋಣ. ಈ ಹಿಂದೆನೆ ನಾನು ಹೇಳಿದ ಹಾಗೆ ಸಂಪತ್ತು ಮತ್ತು ಸಂಸ್ಕಾರ ಎರಡು ಪದ ಇಟ್ಕೊಂಡು ಅವತ್ತು ನಾನು ತಮ್ಮೊಂದಿಗೆ ಹಂಚ್ಕೋತೇನೆ. ಸಹನವು ಭುನಕ್ತು. ಈಗ ನಿಮ್ಮ ಪ್ರಶ್ನೆ ಮತ್ತು ಪ್ರತಿಕ್ರಿಯೆಗಳಿಗೆ ಅವಕಾಶ ಕೊಡ್ತಾ ಇದ್ದೀನಿ. ನಮ್ಮ ಬಯಕೆ ಅಷ್ಟೇ, ಸಹನವು ಭುನಕ್ತು ಜಾಸ್ತಿ ಆಗ್ಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಸೋಮಶೇಖರ್ ಅವರು ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ತುಂಬಾ ಈಗ ಬಹಳ ವಿಪರೀತವಾದ ವಿವರವಾದ ವಿಚಾರ ತಿಳ್ಕೊಂಡಾಗಾಯ್ತು ಸರ್. ಸ್ವಲ್ಪ ಇದು ನನಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಮುಂಚೆ. ಹಾಗೆ ನಿಮ್ಮ ವಿವರಣೆಯನ್ನು ಕೇಳ್ತಾ ಬಹಳ ಆನಂದವಾಯ್ತು, ತುಂಬಾ ಸಂತೋಷನೂ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೋಮಶೇಖರ್ ಅವರು ನಮ್ಮ ಈ ಜಾಲನ್ಯಾಸ ಪ್ರಾರಂಭ ಆಗದಾಗಿನಿಂದ ಅತ್ಯಂತ ನಿಷ್ಠೆಯಾಗಿ ಬರುವಂತವ್ರು. ಅವರು ಸಂತೋಷ ಪಟ್ಟಿದ್ದು ನನಗೂ ಕೂಡ ತುಂಬಾ ಸಂತೋಷ ಆಯ್ತು. ಸೋಮಶೇಖರ್ ಅವರ ಅಭಿಪ್ರಾಯಕ್ಕೆ ಧನ್ಯವಾದಗಳು. ಮತ್ತೆ ಇನ್ಯಾರ ಪ್ರತಿಕ್ರಿಯೆ ಪ್ರಶ್ನೆ ಇದ್ರೆ ಈಗ ಮತ್ತು ಇದರಲ್ಲಿ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಕ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಮತ್ತೆ ನಂಗೆ ತುಂಬಾ ನೋವಾಗ್ತಾ ಇದೆ. ಎಲ್ಲರೂ ಕೂಡ ಅದನ್ನೇನ್ ನೋಟಿಸ್ ಬೋರ್ಡ್ ಮಾಡ್ಕೊಂಡು ಅವ್ರಿಗನ್ಸಿದ್ ಹೇಳ್ತಾರೆ. ನೀವು ಕೊಟೇಶನ್ ಹಾಕ್ತೀರಾ ಅಂತ ಹೇಳ್ಬೋದು. ನಾ ಹಾಕೋ ಕೊಟೇಶನ್ ಇಲ್ಲಿ ಚರ್ಚೆಗೆ ಪೂರಕವಾಗಿರುವಂತದ್ದು ಇರುತ್ತೆ. ಈ ಚರ್ಚೆಯ ಸೀರಿಯಸ್ನೆಸ್, ಗಾಂಭೀರ್ಯ ಹೋಗೋದು ಬೇಡ ಅಂತ ನಮ್ಗೆ ಇಷ್ಟ. ಎಷ್ಟು ಮನವಿ ಮಾಡ್ಕೊಂಡ್ರು ಕೂಡ ಯಾರು ಇಲ್ಲಿ ಬರೋರು ಅಲ್ಲ. ಯಾವ್ದಾದ್ರು ಒಂದು ನೋಟಿಸ್ ಬೋರ್ಡ್ ಸಿಕ್ಕಿದ್ರೆ ಅದು ನಮ್ದನ್ನ ಹಾಕುವಂತ ಪ್ರವೃತ್ತಿ ಇದೆ. ಐ ಪಿಟಿ ದೆಮ್ ಅಂಡ್ ಐ ಆಲ್ಸೋ ರಿಕ್ವೆಸ್ಟ್ ಯು ಪೀಪಲ್ ಟು somewhat tolerate till we erase it. ನಾನು ಕಂಡ ತಕ್ಷಣನೇ ಇರೇಸ್ ಮಾಡ್ತೀನಿ. ಅಷ್ಟೊಳಗೆ ಇನ್ನೊಂದ್ಸರಿ ಒಬ್ರು ತಿಟ್ಕೊಂಡ್ಬಿಟ್ಟಿದ್ರು, ನೀವು ಅಡ್ಮಿನ್ ಆಗಿ ಇದನ್ನ ನೋಡ್ಕೊಂಡು ಸುಮ್ಮನಿದ್ದೀರಾ ಅಂತ. ನಾವ್ ಏನ್ ಮಾಡೋಣ ಹೇಳಿ, ಮಾಡಕ್ಕಾಗಲ್ಲ. ಅದರಿಂದ ಆದಷ್ಟು ಬೇಗ ಅಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳ ಬಯಸ್ತೇನೆ. ಈಗ ಪ್ರಶ್ನೆ ಅಥವಾ ಪ್ರತಿಕ್ರಿಯೆ ನಾನು 10 ನಿಮಿಷ ಮುಂಚೆನೆ ಮುಗಿಸ್ತೀನಿ. ಯಾಕೆಂದ್ರೆ ಪ್ರಶ್ನೆ ಪ್ರತಿಕ್ರಿಯೆಗೆ ಸಮಯ ಇಲ್ದಾಗ ಆಗ್ಬಾರ್ದು ಅಂತ. 2 ನಿಮಿಷ ತಡ ಆಗ್ಲಿ, ಅದಕ್ಕಿಂತ ಹೆಚ್ಚಿಗೆ ಆಗ್ಬಾರ್ದು ಅಂತ ನಾನು ಅಂದ್ರೆ ಪ್ರಶ್ನೆ ಪ್ರತಿಕ್ರಿಯೆಯನ್ನ ಕಾತರದಿಂದ ಕಾಯ್ತಾ ಇದ್ದೀನಿ ಅಂತ ನಿಮಗೆ ಗಮನ ಸೆಳೆಯೋದಕ್ಕೋಸ್ಕರ ಹೇಳಿದೆ ಅಷ್ಟೇ. ಇನ್ನು ನಮ್ಮ ಗೆಳೆಯರ ಅನೇಕರು ಅಕಸ್ಮಾತ್ ಬರೋಕ್ಕಾಗದೆ ಹೋದ್ರೆ ಮೇಸ್ಟ್ರಿಗೆ ಹತ್ರ ರಜಾ ತಗೊಂಡು ಹೋದಾಗ ಸರಿ ನಾನು ಬರಕ್ ಆಗ್ತಿಲ್ಲ ಕ್ಷಮಿಸಿ ಅಂತ ಹೇಳುವಂತ ಪ್ರೀತಿಯನ್ನು ತೋರಿಸಿದ್ದಾರೆ. ಅವರಿಗೆ ನಾನು ಆಭಾರಿಯಾಗಿ ಇರಬೇಕು. ಮುಂದಿನ ವಿಷಯ ಸಂಪತ್ತು ಸಂಸ್ಕಾರ. ಮುಗಿಸ್ಬೋದು ಅಂತ ಕಾಣುತ್ತೆ ಗಣೇಶ್. ಹಾ ಸರ್, ಮತ್ತೆ ಪ್ರಶ್ನೆಗಳು ಕಾಣ್ತಾ ಇಲ್ಲ ಸರ್. ಇದು ಒಮ್ಮೆ ಓಂ ಶಬ್ದದ ನೀವು ಅದನ್ನ ಹೇಳಿದ್ರಲ್ಲ, ಸೃಷ್ಟಿ ಸ್ಥಿತಿ ಇದೆಯಾ, ಅದ್ ಯಾಕೆ ಆ ಅಕ್ಷರಗಳೇ ಅದಕ್ಕೆ ಆ ರೀತಿ ಏನಾದ್ರು ಸಿಗ್ನಿಫಿಕೆನ್ಸ್ ಇದೆಯಾ? ಏನಿಲ್ಲ, ಆದ್ರೆ ಆ ಓಂ ಅನ್ನುವಂಥ ಉಚ್ಚಾರದಲ್ಲಿ ವೈಬ್ರೇಷನ್ಸ್ ಇದೆಯಲ್ಲ, ಆ ವೈಬ್ರೇಷನ್ಸ್ ಮನುಷ್ಯನಿಗೆ ಬದಲಾಗುವಂತಹ ಪ್ರಕೃತಿಯ ಅಂಶಗಳನ್ನ ನೆನಪು ಮಾಡುತ್ತೆ ಅನ್ನುವಂಥದ್ದು
ಇದೆ. ಆಮೇಲೆ ಯಾವುದೇ ದೇವರ ಹೆಸರು ಹೇಳುವಾಗಲೂ ಓಂ ಅಂತಲೇ ಶುರು ಮಾಡ್ತಾರೆ. ನಾನು ಈ ನಶ್ವರವಾದದ್ದನ್ನ ಮರೆತು ಶಾಶ್ವತವಾದ ನಿನ್ನ ಕಡೆಗೆ ಬರ್ತಾ ಇದ್ದೀನಿ ಅಂತ ಹೇಳೋ ರೀತಿಯಲ್ಲಿ ಈಗ ಪೂಜೆ ಮಾಡುವ ನೋಡಿ ಓಂ ಇಂದಲೇ ಶುರು ಮಾಡ್ತಾರೆ. ಆ ಕೊನೆಗೆ ಪ್ರತಿ ಹೆಸರಿಗೆ ಮುಂಚೆನೂ ಓಂ ಅಂತ ಹೇಳುವಂಥದ್ದು ವಾಡಿಕೆ ಇದೆ. ಆ ಅಕ್ಷರವೇ ಯಾಕಾಯ್ತು ಅನ್ನುವಂಥದ್ದಿಲ್ಲ. ಆಮೇಲೆ ಓಂ ಅನ್ನೋಕೆ 32 ಅರ್ಥಗಳು ಹೇಳ್ತಾರೆ, ಒಂದಲ್ಲ ಎರಡಲ್ಲ. ನಾನು ಒಂದನ್ನು ಇಲ್ಲಿ ಉಪಯೋಗಿಸ್ಕೊಂಡೆ ಅಷ್ಟೇ. ಆ ಊಮ ಅನ್ನೋದಕ್ಕೆ 32 ಅರ್ಥ ಹೇಳ್ತಾರೆ. ಆ 32 ಅರ್ಥದ ಒಟ್ಟಾರೆ ಸಾರಾಂಶ ಏನು ಅಂದ್ರೆ, ನಾನು ಅಸತ್ ನಡುವೆ ವ್ಯವಹರಿಸಿರೋ ನಾನು ಆ ಮೈಲಿಗೆಯನ್ನು ಕಳ್ಕೊಂಡು ಸತ್ ಪ್ರಜ್ಞೆಯಿಂದ ನಾನು ಕೆಲಸ ಮಾಡ್ತಿದ್ದೀನಿ ಎನ್ನುವ ಅರ್ಥದಲ್ಲಿ ಇದೆ ಅಂತ ನಾನು ಸಾಧಾರಣೀಕರಿಸಿ ಕಂಡುಕೊಂಡಿದ್ದೀನಿ. 32 ಅರ್ಥನೂ ಓದಿದ್ದೀನಿ ನಾನು, ಆದ್ರೆ ಆ ಕಂಡುಕೊಂಡಿದ್ದು ಆ ತರ ಅರ್ಥ. ಓಕೆ ಸರ್, ತುಂಬಾ ಚೆನ್ನಾಗಿತ್ತು ಸರ್. ಮತ್ತೆ ಯಾರ್ದಾದ್ರು ಪ್ರಶ್ನೆ ಇದ್ರೆ ಕೇಳಿ, ಇಲ್ಲ ಅಂತಂದ್ರೆ ಗುಂಪಲ್ಲಿ ಹಾಕ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.